ನಮಗೆ ರಿಲೇಶನ್ಶಿಪ್ ವರ್ಕ್ ಆಗ್ತಾ ಇಲ್ಲ, ನಮ್ಮಿಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಪ್ಲೀಸ್ ಹೋಗು, ಸುಮ್ಮನೆ ಹೋಗ್ಬಿಡು ಸನ, ಪ್ಲೀಸ್ ಹೋಗು ಸನ. ನಮ್ಮ ಅಮ್ಮನ ಹತ್ರ ಬ್ರೇಕಪ್ ಮಾಡ್ಕೊತಿದ್ದೀನಿ ಅಂತ ಹೇಳ್ತಿದ್ದೀನಿ. ಬ್ರೇಕಪ್ ಮಾಡ್ಕೊತಿದ್ದೀನಿ ಅಂತ ನಂದು ನಿಂದು ಫೋಟೋಸ್ ಆಗಿರ್ಬೋದು, ನಂದು ನಿಂದು ಯಾವುದೇ ವಿಡಿಯೋಸ್ ಆಗಿರ್ಬೋದು ಎಲ್ಲ ತೆಗ್ದಾಕ್ತೀನಿ. ಈ ಥರನಾ? ನಿಮ್ಮ ನನ್ಕ ಬಂದಲ್ಲ ಇಲ್ಲಿಗೆ. ಎಲ್ಲ ಹುಡುಗರು ಹಂಗೆ ಅಂತಾರ. ರೋಡಲ್ಲಿ ನೀನು ಯಾವುದು ಹುಡುಗಿರೇ ನೋಡಿಲ್ವಾ ಬಟ್ಟೆ ಹಾಕೋತರ? ನಾನು ತಗೊಂಡಿರೋ ಬಟ್ಟೆ ನನಗೆ ಇಷ್ಟ ಇಲ್ಲ ಕಣ ಹಾಕಕ್ಕೆ. ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಏನಂದರೆ ನೀವೆಲ್ಲರೂ ನೆನ್ನೆ ಒಂದು ವೀಡಿಯೋ ಹಾಕಿದ್ದಕ್ಕೆ ನಿಮಗೆ ಕಮೆಂಟ್ ಮಾಡಿದ್ದೆ, ಅಕ್ಕ ಈ ಥರ ಸ್ಲೀವ್ಲೆಸ್ ಹಾಕೊಳಕ್ಕೆ ಬಿಡಲ್ಲ, ಹಂಗೆ ಬಿಡಲ್ಲ, ಹಿಂಗೆ ಬಿಡಲ್ಲ, ಈ ಥರ ಎಲ್ಲ ಬೇಡ, ಬಿಟ್ಟಾಕಿ ಬಿಡಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರಿ. ಬಿಟ್ಟಾಕಿ ಅವರು ಸುಮ್ಮನೆ ಹಿಂಗೆ ಅಷ್ಟು ನಿಮಿಷ ಕೊಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಸ್ಲೀವ್ಲೆಸ್ ಹಾಕೊಳಕ್ಕೆ ಬಿಡಲ್ಲ, ಒಂದು ಡ್ರೆಸ್ ಹಾಕೊಳಕ್ಕೆ ಬಿಡಲ್ಲ, ಇಷ್ಟಿಷ್ಟಕ್ಕೆ ಈ ಥರ ಎಲ್ಲ ಆಡಬೇಕಾ, ಹಿಂಗೆಲ್ಲ ಮಾಡ್ಬೇಕಂತೆಲ್ಲ ಹೇಳಿದ್ರಿ. ಸೊ ನನಗೂ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿದ್ಮೇಲೆ ಅನಿಸೋದು, ಸರಿ ಇದೂ ಎಲ್ಲ ಹುಡುಗಿರು ಹಾಕೋತಾರೆ, ನಾನೇನಕ್ಕೆ ಹಾಕೋಬಾರ್ದು, ನಾನೇನಕ್ಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಇವಾಗ ಅವನಿಗೆ $100 ಆಗೈತೆ ಗೈಸ್. ಇವಾಗ ಹುಡುಗರು ಹಿಂಗಿರ್ತದೆ, ಈಗ ಅವನಿಗೆ ದುಡ್ಡು ಬಂದಮೇಲೆ ಅವ್ನು ಹೆಂಗೆ ಆಗ್ತಾನೋ ನನಗೂ ಗೊತ್ತಿಲ್ಲ. ಇವಾಗ ಅವ್ನು ಏನು ಬೇಕು ಹೆಂಗೆ ಬೇಕಾದರೂ ಚೇಂಜ್ ಆಗ್ಬೋದು ದುಡ್ಡು ಬಂದ ತಕ್ಷಣ. ಅವನಂದೇ ಎಲ್ಲ ಅಂತ ಅವನ ಹೆಸರಿಗೆ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೋಬೋದು, ನನಗೆ ಗೊತ್ತಿಲ್ಲ ಏನಿಲ್ಲ. ಸೊ ನಾನು ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್, ಅವನ ಹತ್ರ ಮಾತಾಡ್ತೀನಿ, ಅವ್ನು ಏನು ಹೇಳ್ತಾನೆ, ಅವನ ಮೈಂಡ್ ಸೆಟ್ ಹೆಂಗಿದೆ ಅಂತ ನಾನು ತಿಳ್ಕೊಬೇಕಲ್ವಾ. ನೋಡೋಣ ಬನ್ನಿ, ಬಂದಿದ್ದೀನಿ, ನಿಮ್ಮ ಮುಂದೆ ಮಾತಾಡ್ತೀನಿ. ಅವನೇನಂತಾನೆ, ಅವ್ನ ಮೈಂಡ್ ಸೆಟ್ ಹೆಂಗಿದೆ ಗೈಸ್. ಇವಾಗ ದುಡ್ಡು ಬಂದ ತಕ್ಷಣ ಹುಡುಗರು ಚೇಂಜ್ ಆಗೋದು ಜಾಸ್ತಿ. ಹುಡುಗಿರು ಚೇಂಜ್ ಆಗ್ತಾರೆ, ಹುಡುಗರು ಚೇಂಜ್ ಆಗ್ತಾರೆ ಇಲ್ಲ ಅಂತಲ್ಲ, ಬಟ್ ಹುಡುಗರು ತುಂಬ ಬೇಗ ಚೇಂಜ್ ಆಗ್ತಾರೆ. ಸೊ ನೋಡೋಣ ಅವ್ನು ಏನಂತಾನೆ ಅಂತ ಒಂದ್ಸಲ ನೋಡೋಣ ಅನಿಸ್ತೀನಿ ಗೈಸ್. ಅದೇ ಬಂದಿದ್ದೀನಿ ಇವಾಗ, ನೋಡೋಣ ತಡೀರಿ. ನಾನು ವಿಡಿಯೋ ಮಾಡ್ಕೋತಿದ್ದೆ ಇಷ್ಟೊತ್ತಿಗೆ, ಏನೋ ಹೇಳ್ಬೇಕಿತ್ತು ಅದಕ್ಕೆ ವಿಡಿಯೋ ಮಾಡ್ಕೊಂಡು ಬಂದೆ. ಹೇಗೆ ಏನಾಯ್ತು? ಏನೋ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ. ಬಾ ಮಾತಾಡ್ತೀನಿ, ಕುತ್ಕೋ ಹೇಳ್ತೀನಿ. ಏನು ವಿಡಿಯೋ ಮಾಡ್ತಿದ್ಯಾ? ಕುತ್ಕೋ ಹೇಳ್ತೀನಿ, ಮಾತಾಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಏನಾಯ್ತು ಅಂತ ಹೇಳ್ತೀನಿ ಆಯ್ತಾ. ನೀನು ಇಲ್ಲಿ ನೆನ್ನೆನೇ ನಾನು ಹಿಂಗೆಲ್ಲ ತೋರಿಸ್ದೆ, ಕಮೆಂಟ್ಸಲ್ಲಿ ಏನೇನು ಕಮೆಂಟ್ಸ್ ಬರ್ತೈತೆ ಆ ಥರ. ಇವಾಗ ಯಾವ ಹುಡುಗಿನೋ ಹಂಗಾದ್ರೆ ಶಾರ್ಟ್ ಡ್ರೆಸ್ ಹಾಕೋದೇ ಇಲ್ವಾ, ಸ್ಲೀವ್ಲೆಸ್ ಡ್ರೆಸ್ಗಳು ಹಾಕೋದೇ ಇಲ್ವಾ? ಅದಕ್ಕೇನಾಯ್ತು ಅದಕ್ಕೆ ಏನಾಯ್ತು ಅಂದ್ರೆ ಎಲ್ಲರೂ ಕಮೆಂಟ್ಸ್ ಏನು ಮಾಡೋರೆ ಹೇಳು? ಏನಂತ ಕಮೆಂಟ್ಸ್ ಮಾಡೋರೆ? ಏನಂತ ಮಾಡೋರೆ? ಇವನು ಹಿಂಗಾಡ್ತಾನೆ, ಎಲ್ಲ ಹುಡುಗರು ನಿನ್ ಥರನೇ ಆಡ್ತಾರ? ನಾನು ವಿಡಿಯೋ ಏನಕ್ಕೆ ಮಾಡಿದ್ರೆ ನಂಗೆ ಗೊತ್ತಾಯ್ತಿಲ್ಲ. ನಾನು ಹೇಳ್ತಿರೋದು ಅಲ್ಲ ನಾನು ಸೀರಿಯಸ್ ಆಗಿ ವಿಡಿಯೋ ಮಾಡ್ತಾ ಇರೋದು. ನಾನು ಈ ತರ ಬಟ್ಟೆ ಹಾಕಲ್ಲ, ನಾನು ಹಾಕಲ್ಲ. ಅಲ್ಲ, ನಾನು ಸೀರಿಯಸ್ ಆಗಿ ವಿಡಿಯೋ ಮಾಡ್ತಾ ಇರೋದು, ಆಯ್ತಾ ಆಯ್ತಾ? ಹೇಳು. ನಾನು ಸೀರಿಯಸ್ ಆಗಿ ಮಾಡ್ತಾ ಇರೋದು. ಇವಾಗ ಎಲ್ಲ ಹುಡುಗರು ಹಂಗೆ ಅಂತಾರ. ರೋಡಲ್ಲಿ ನೀನು ಯಾವ್ದು ಹುಡುಗಿರೇ ನೋಡಿಲ್ವಾ ಬಟ್ಟೆ ಹಾಕೋತರ? ನಾನು ತಗೊಂಡಿರೋ ಬಟ್ಟೆ ನನಗೆ ಇಷ್ಟ ಇಲ್ಲ ಕಣ ಹಾಕಕ್ಕೆ. ನನ್ನ ಹುಡುಗಿ ನಾನು ಹಾಕಕ್ಕೆ ಇಷ್ಟ ಇಲ್ಲ. ನೀನು ವಿಡಿಯೋ ಏನಕ್ಕೆ ಮಾಡ್ತಿದ್ಯಾ ಅಂತ ನಾನೊಂದು ಕ್ಲಾರಿಟಿ ತಗೊಳಕ್ಕೆ ಅಂತಾನೆ ಬಂದಿದ್ದು ನಿನ್ನ ಹತ್ರ ವಿಡಿಯೋ ಮಾಡ್ಕೊಂಡು. ನಾನು ವಿಡಿಯೋದಲ್ಲಿ ಹೇಳ್ಕೊಂಡೇ ಬಂದಿದ್ದು ಕ್ಲಾರಿಟಿ, ನಿನ್ನ ಹತ್ರ ಕ್ಲಾರಿಟಿ ತಗೊಬೇಕು ಅಂತಾನೆ ಬಂದಿದ್ದು. ಏನ್ ಕ್ಲಾರಿಟಿ? ಇವಾಗ ಹುಡುಗರು ಹಿಂಗಿದ್ದವ್ರೆ ಹಿಂಗೆ ಚೇಂಜ್ ಆಗಲ್ಲ. ಇವಾಗ ಹೆಂಗೋ $100 ಆಗೈತೆ ನಿನ್ಗೆ ಇವೈಟಿಲಿ, ನೀನ್ ಚೇಂಜ್ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಅಲ್ಲ, $100 ಆದ್ರೆ ಏನೋ ಖುಷಿ ಆಯ್ತು. ನೀನ್ ಏನಕ್ಕೆ ವಿಡಿಯೋ ಅದೇ $100 ಇಂದ $100 ಇಂದಲ್ಲ. ಇವಾಗ ನೀನ್ ಇವಾಗಲೇ ನನ್ಗೆ ಈ ತರ ಒಂದು ಬಟ್ಟೆ ಹಾಕಕ್ ಬಿಡಿದವ್ರು, ಒಂದು ಫ್ರೀಡಮ್, ಆಚೆ ಹೋಗಕ್ ಒಂದು ಫ್ರೀಡಮ್ ಇಲ್ಲ ಅಂದ್ರೆ ನನ್ಗೆ ಇವಾಗ $100 ಇಂದ ಅಲ್ಲ ಮೋಯ್ತಾ. ಇವಾಗ $100 ಇಂದ ಬಿಟ್ಟಾಕು. ಬೇರೆ ಹುಡುಗಿರು ಯಾರು ನನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ಬಾರ್ದು, ನಾನೊಂದು ಆಚೆ ಹೋಗ್ಬಾರ್ದು, ನನ್ಗೆ ಇಷ್ಟ ಬಂದಿದ್ದ ತರ ಬಟ್ಟೆ ಹಾಕ್ಬಾರ್ದು ಅಂದ್ರೆ ಅದ್ಯಾವ ತರ? ಇದೆಲ್ಲ ಹೋಯ್ತೈತೆ $100 ಇಂದ? ಏನು ಎಲ್ಲ ಹೋಯ್ತೈತಲ್ಲ ಅಂತ? ಎಲ್ಲೋ ಹೋಯ್ತಿಲ್ಲ ಆಯ್ತಾ? ಮತ್ತೆ ಏನದು ಬಟ್ಟೆ ಗಿಟ್ಟೆ ನೀನ್ ವಿಡಿಯೋ ಏನಕ್ಕೆ ಮಾಡ್ತಾ ಇದೀಯ? ಏನ್ ಕ್ಲಾಸ್ ನೀನಲ್ಲೇ ನಿನ್ನ ಹತ್ರ ಇರ್ಬೇಕಲ್ಲ, ವೈಟಿ ಸ್ಟುಡಿಯೋ ಇರ್ಬೇಕಲ್ವಾ ನಂದು ಐಡಿದು. ನೋಡು ಕಮೆಂಟ್ಸ್ ಏನ್ ಬಂದೈತೆ, ಅದು ಮಾಡಿರೋದು ನೋಡಿದಾಗ ನನಗೆ ಅನಿಸ್ತೈತೆ ಅವ್ರು ಹೇಳ್ತಿರೋದು ಕರೆಕ್ಟ್ ಇರ್ಬೋದು ಅಂತ. ಅವ್ರ ಹುಡುಗರು ಯಾವ ಹುಡುಗರು ಏನೋ ಅನ್ನಲ್ಲ ಈಗಿನ ಕಾಲದಲ್ಲಿ ಯಾವ ಥರ ಬಟ್ಟೆ ಹಾಕೋಕ್ಕೂ. ನೀನೇ ಇಷ್ಟೊಂದು ಓವರಾಗಿ ಸೀರಿಯಸ್ ಆಗಿ ಎಲ್ಲರೂ ನನ್ನೇ ನೋಡ್ತಾರೇನೋ ಅನ್ನೋ ಥರ ಒಂಥರ ಇದರಲ್ಲಿ ನಾನೇನು ದೊಡ್ಡ ಹೀರೋಯಿನ್, ನನ್ನೇನೆ ಎಲ್ಲರೂ ಬಂದ್ಬಿಟ್ಟು ನನ್ನೇ ನೋಡ್ತಾರೆ ಅಂತ ಹೇಳೋದಕ್ಕೆ ನೀನೇನಕ್ಕೆ ಅಷ್ಟೊಂದು ಸೀರಿಯಸ್ ಆಗಿ ಆಡ್ದೆ ನಿನ್ನೆ ಬಟ್ಟೆಗೋಸ್ಕರ? ಬಟ್ಟೆಗೆ ಏನಾಗಿತ್ತು? ಚೆನ್ನಾಗೇ ಇತ್ತಲ್ಲ ಬಟ್ಟೆ. ಅಪ್ಪ ಇವನೇನೋ ಒಳ್ಳೆತ್ತು ಹಿಂಗ ಆಡ್ತಾನೆ ಇದು ಸ್ವಲ್ಪ ಡೇ ಜಾಸ್ತಿ ಎಲ್ಲ ಮುಗಿದೈತೆ ಅಕ್ಕ. ಅವನ ಜೊತೆ ಬ್ರೇಕಪ್ ಮಾಡ್ಕೊಳ್ಳಿ, ವಿಡಿಯೋ ಜಾಸ್ತಿ ಜನ ಕುರಲ್ ನೋಡಲ್ಲ, ಓವರ್ ಆಗಿ ಆಡ್ತಾನೆ ಕರಿಯ. ಇದಕ್ಕ ಈ ವಿಡಿಯೋಗ ಆ ವಿಡಿಯೋ ಅಲ್ಲ, ಅದರಲ್ಲಿ ಲವ್ ಮಾಡ್ತೇನೆ ನೀನು ಸಹನ. ಅದನ್ನ ಬಿಟ್ಟಾಕು, ಅದನ್ನೆಲ್ಲ ಬಿಟ್ಟಾಕು ನೀನು. ನನ್ಗೊಂದು ಡ್ರೆಸ್ ಹಾಕೋ ಸ್ವಾತಂತ್ರ್ಯನೇ ಇಲ್ಲ ನಿಮಗೆ. ಸ್ಲೀವ್ಲೆಸ್ ಹಾಕೋಕೆ ಫ್ರೀಡಮ್ ಇಲ್ಲ ಅಂದ್ರೆ
ಯಾರು ಇರ್ತಾರೆ ಗುರು? ಇದು ಸ್ವಲ್ಪ ಜಾಸ್ತಿ ಆಯಿತು. ಸಹನಾ ಜೋರ್ ಇರ್ಬೋದು, ಬಟ್ ಶಿ ಈಸ್ ವೆರಿ ಗುಡ್ ಗರ್ಲ್. ಬರೀ ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ? ಅಕ್ಕ ನೀವು ಬ್ಲಾಗ್ ನೋಡ್ತೀನಿ, ನಾನು ಜಾಸ್ತಿ ಆದರೆ ಅವನನ್ನು ತೋರಿಸ್ಬೇಕು. ಓವರಾಗಿ ಆಡ್ತಾನೆ, ಬರೀ ಸ್ಲೀವ್ಲೆಸ್ ಡ್ರೆಸ್ ಹಾಕೊಳ್ಳೋಕ್ಕೆ ಬಿಡಲ್ಲ ಅಂದರೆ ಏನು? ಇದಕ್ಕೆ ಇದಕ್ಕೆ ಸ್ಲೀವ್ಲೆಸ್ ಡ್ರೆಸ್ ಅಂತ? ಅದೇ ನನಗೆ ಹಾಕಕ್ಕೆ ಇಷ್ಟ ಇಲ್ಲ ಕಣ. ಏನು ಇವಾಗ? ನನಗೂ ನಿನ್ನ ಜೊತೆ ಲವ್ ಮಾಡೋಕ್ಕೆ ಇಷ್ಟ ಇಲ್ಲ ಹಂಗಾದ್ರೆ. ಇದನ್ನ ವಿಡಿಯೋ ಹಾಕ್ತೀಯಾ? ಹಾಕ್ತೀನಿ. ಇದು ಕಂಟೆಂಟ್ ನಿನಗೆ? ಕಂಟೆಂಟ್ ಅಲ್ಲ, ಬ್ರೇಕಪ್ ಮಾಡ್ಕೊತಿದ್ದೀನಿ ಅಂತಾನೆ ಹೇಳಿದ್ದೀನಿ. ಹೌದಾ? ಬ್ರೇಕಪ್ ಮಾಡ್ಕೋತೀನಿ. ಹೌದಾ? ಹೌದು. ಕಂಟೆಂಟ್ ಪ್ರ್ಯಾಂಕ್ ಮಾಡ್ತಿದ್ಯಾ? ಪ್ರ್ಯಾಂಕ್ ಮಾಡ್ತಿದ್ಯಾ? ಏಮ್ ಆಯ್ತಾ, ನನ್ನ ಸೀರಿಯಸ್ ಆಗಿ ಲೈಫ್ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರ್ಯಾಂಕ್ ಮಾಡಲ್ಲ ಅಂತ ನಿನ್ಗೂ ಗೊತ್ತು. ಅಲ್ಲ ಪ್ರ್ಯಾಂಕ್ ಮಾಡ್ತಿದ್ದೆ. ಪ್ರ್ಯಾಂಕ್ ಲೇ ಕಳ್ಳಿ, ಮೊನ್ನೆ ಅವತ್ತು ನಾನು ಇದು ಮಾಡಿದೆ ಅಂತ ಪ್ರ್ಯಾಂಕ್ ಮಾಡ್ತಿದ್ದೆ ಇವಾಗ. ಅಲ್ಲ ಮೋಯ್ತಾ, ನಾನು ನನ್ನ ಲೈಫ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿನ್ನ ಹತ್ರ ಏನಕ್ಕೆ ಪ್ರ್ಯಾಂಕ್ ಮಾಡ್ಲಿ? ನನ್ನ ಲೈಫ್, ನನ್ನ ಮುಂದೆ ನನ್ನ ಫ್ಯೂಚರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿನ್ನ ಹತ್ರ ಪ್ರ್ಯಾಂಕ್ ಮಾಡಿದ್ರೆ ನನ್ಗೇನು ಸಿಗುತ್ತೆ? ಇವಾಗ ನಾನು ನಿನ್ಗೇನು ಮಾಡಿದೆ ಅಂತ? ಏನು ಮಾಡಿದೆ? ನಂಗೆ ಒಂದು ಫ್ರೀಡಮ್ ಬೇಕು. ನನಗೂ ಬೇರೆ ಹುಡುಗಿರ್ ಥರ ಒಂದು ಫ್ರೀಡಮ್ ಬೇಕು. ನನಗೆ ಯಾವ ಫ್ರೀಡಮ್ ಐತೆ? ನಾನು ಕಾಲೇಜ್ಗೆ ಹೋಗಲ್ಲ, ನಾನು ಕರೆಸ್ಪಾಂಡಿಂಗ್ಸಲ್ಲಿ ಮಾಡ್ತಾ ಇರೋದೆಲ್ಲ. ನನಗೇನು ಫ್ರೆಂಡ್ಸ್ ಇಲ್ಲ. ನಾನು ಒಂದು ಡ್ರೆಸ್ ಹಾಕೋ ಸ್ವಾತಂತ್ರ್ಯನೂ ಇಲ್ವಾ ಹಂಗಾದ್ರೆ ನನಗೆ? ಇವಾಗ ಡ್ರೆಸ್ಸಿಗೋಸ್ಕರ ನಿನ್ನೆ ಬ್ರೇಕಪ್ ಮಾಡ್ತಿದ್ಯಾ? ಡ್ರೆಸ್ಸಿಗೆ ಅನ್ನೋದಕ್ಕಿಂತ ಇವಾಗ ನೀನು ಹಿಂಗಿರ್ಬೋದು, ನೀನು ಯೂಟ್ಯೂಬಲ್ಲಿ ಬೆಳೆದ್ಮೇಲೆ ನನ್ನ ಜೊತೆ ಚೆನ್ನಾಗೇ ಇರ್ತೀಯ ಅನ್ನೋದಕ್ಕೆ ಏನು ಗ್ಯಾರಂಟಿ? ಇವಾಗ ನಿನಗೆ ಇದು ಇವಾಗ ನಾನು ಅಪ್ಪ ಆ ಥರ ಆಗಿದ್ದಿದ್ರೆ 24 ವರ್ಷ, ನಿನಗೆ 20 ವರ್ಷ ಇನ್ನೂ ಆಗಿಲ್ಲ. ಆಗಸ್ಟ್ ಬಂದರೆ 20 ವರ್ಷ ಅಲ್ಲ. ನನಗೆ ಮೆಚುರಿಟಿ ಐತಾ, ನಿನಗೆ ಮೆಚುರಿಟಿ ಐತಾ? ನಿನಗೆ ಮೆಚುರಿಟಿ ಇರ್ಬೋದು. ಅಲ್ಲ, ನೀನು ಮೆಚುರಿಟಿ ಇದ್ದಿದ್ರೆ ನೀನು ಯಾವತ್ತೂ ಅವ್ರು ಆ ಥರ ಡ್ರೆಸ್ ಹಾಕ್ತಾರೆ, ಈ ಥರ ಡ್ರೆಸ್ ಹಾಕ್ತಾರೆ, ಇದು ಮಾಡಬೇಡ, ಅವ್ರು ಯಾವ ಹೇಳ್ತಾರೆ ಅಂತ ನೀನು ಅದೆಲ್ಲ ಮಾತಾಡ್ಕೊ ಕೂತ್ಕೊಂಡ್ರೆ ಸರಿ ಹೋಗಲ್ಲ ಸರ್. ನೋಡು ಆಯ್ತಾ, ನಾನು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂದಿದ್ರೆ ಎಷ್ಟೋ ದಿನ ನನ್ನ ಫ್ರೆಂಡ್ಸ್ ನೀನು ಜಗಳ ಆಡಿದಾಗ, ಅಯ್ಯೋ ನಮ್ಮ ಹುಡುಗ ಆ ಥರ ಆಡ್ದ, ನಿಮ್ಮ ಹುಡುಗ ಈ ಥರ ಆಡ್ತಾರೆ ಅಂದಾಗಲೇ ನಾನು ನನ್ನನ್ನು ಬಿಟ್ಬಿಡ್ತಿದ್ದೆ ಆಯಿತಾ. ನನಗೆ ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ನಂಗೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನನ್ನ ಲೈಫ್ನ ಇನ್ನೊಬ್ರು ಹೇಳ್ತಾರೆ ಅಂತ ಹಾಳು ಮಾಡ್ಕೊಳಕ್ಕೆ ನಾನು ರೆಡಿ ಇಲ್ಲ. ನನಗೊಂದು ಫ್ರೀಡಮ್, ನನ್ನ ಬರ್ತ್ಡೇಗೋಸ್ಕರ ನಾನು ಖುಷಿಪಟ್ಟು ತರ್ಸ್ಕೊಂಡು ಡ್ರೆಸ್ನೂ ಕೂಡ ನನಗೆ ಹಾಕೋವಂಥ ಫ್ರೀಡಮ್ ಇಲ್ಲ. ನನಗೆ ಇಷ್ಟ ಬಂದಿರ್ತಾರೆ, ನನಗೊಂದು ಕಡೆ ಹೋಗೋ ಫ್ರೀಡಮ್ ಇಲ್ಲ, ನನಗೆ ಇಷ್ಟ ಬಂದಿರ್ತಾರೆ ಬದುಕೋಕ್ಕೆ, ನನಗೆ ಏನಾದರೂ ಒಂದು ಇದು ಮಾಡೋಕ್ಕೆ ನನಗೆ ಫ್ರೀಡಮ್ ಇಲ್ಲ ಅಂದರೆ ನನಗೆ ಏನಕ್ಕೆ? ನಾನು ನೀನು ನೋಡೋದ ಪ್ರಕಾರ ಯಾರನ್ನಾರು ಮಾತಾಡಿಸ್ತೀನ? ಒಂದು ಫ್ರೀಡಮ್, ಒಂದು ಡ್ರೆಸ್ ಹಾಕೋಕ್ಕೆ ಕೂಡ ಇಲ್ವಾ ನನಗೆ? ಇಷ್ಟೊಂದೆಲ್ಲ ಆಗಿ ಇವಾಗ ಇದೆಲ್ಲ ಮಾಡ್ಕೊಂಡು, ಇವಾಗ ಕಪಲ್ಸ್ ಗೇಮಿಂಗ್ ಅಂತ ಐಡಿ ಚಾನಲ್ ಮಾಡ್ಕೊಂಡು, ಸಾನು ವ್ಲಾಗ್ಸ್ ಅಂತೆಲ್ಲ ಮಾಡ್ಕೊಂಡು, ಇವಾಗ ನೀನು ಬ್ರೇಕಪ್ ಮಾಡ್ಕೊಂಡು ನಿಂತೀಯ. ಯಾರು ಮಾತು ಕೇಳ್ಕೊಂಡು, ಇವ್ರು ಕಮೆಂಟ್ ಬಿದ್ದಿರೋ ಮಾತು ಕೇಳ್ಕೊಂಡು. ಹೌದಾ? ಏನೋ ಮಾಡ್ತೀಯ ಮಾಡು ಸಾನು. ಎಲ್ಲರೂ ಬಿಟ್ಟೋಯ್ತಾರ ಒಂದೇ ಕಡೆಯಿಂದ. ಅಲ್ಲ ಆಯ್ತಾ, ಎಲ್ಲರೂ ಬಿಟ್ಟೋಗ್ತಿಲ್ಲ, ನೀನು ಹಂಗೆ ಆಡ್ತಿದ್ಯಾ, ಅದಕ್ಕೆ ಹಂಗೆ ಆಗ್ತಿರೋದು. ಎಲ್ಲರೂ ನಾನು ಎಲ್ಲರ ಹತ್ರ ಇದ್ದೀನಿ ಅಂತ ಆಯ್ತು. ನೀನು ಎಲ್ಲರ ಹತ್ರ ಇದೆಯೋ ಅಲ್ವೋ ಗೊತ್ತಿಲ್ಲ, ನನ್ನ ಹತ್ರ ಹಂಗೆ ಆಡ್ತಿದ್ಯಾ ಇತ್ತೀಚೆಗೆ. ಎನಿ ಟೈಮ್ ನಿನ್ನ ಗೇಮು ಆಯ್ತಾ, ಇಲ್ಲ ನಿನ್ನ ಜೀವನ ಅಷ್ಟೇ ನೋಡ್ಕೋತಿರೋದು ನೀನು. ಗೇಮಿಂದ ಅಲ್ಲ ಬೇರೆ ಹುಡುಗರು ಇದಾರೆ, ಒಂದ್ ಜೊತೆ ಹುಡುಗಿ ಜೊತೆ ಇಟ್ಕೊಂಡು ಇನ್ನೊಬ್ಬ ಹುಡುಗಿ ಜೊತೆ ಆಡೋದಾರ. ಹುಡುಗಿರು ಇದಾರೆ, ನಾನು ಹೇಳ್ತಾ ಇಲ್ಲ, ಹುಡುಗಿರು ಒಬ್ಬನ ಜೊತೆ ಇಟ್ಕೊಂಡು ಇನ್ನೊಬ್ಬನ ಜೊತೆ ಆಡೋದು. ಗೇಮ್ ಮಾಡ್ಕೊಂಡು ಕುತ್ಕೊಂಡ್ರೆ ನಿನ್ ಮನೇಲೇ ಇರ್ತೀನಿ, ರೂಮಲ್ಲೇ ಇರ್ತೀನಲ್ಲ, ಗೇಮ್ ಮಾಡ್ಕೊಂಡು ಬೇರೆ ಹುಡುಗಿ ಜೊತೆ ಮಾತಾಡಕ್ ಹೋಗ್ತೀನಿ. ನನಗೆ ಟೈಮ್ ಸಿಗ್ತಿಲ್ವಲ್ಲ. ನನ್ ಬೇರೆ ಹುಡುಗರು ಅವ್ರ ಹುಡುಗಿ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಾನು ಆಫ್ಟರ್ ನಾನು ಯಾವತ್ತೂ ಆ ಥರ ಬಟ್ಟೆ ಹಾಕ್ಬಿಟ್ಟೆ, ಈ ಥರ ಬಟ್ಟೆ ನಿಂಗೂ ಗೊತ್ತು, ನಾನು ಚೂಡಿದಾರ್ ಆಗ್ತಿದ್ದೆ, ನಾನು ನಿಂಗೆ ಇಷ್ಟ ಬಂದಂಗೆ ಇರ್ತಿದ್ದೆ ಅಂತ. ಬಟ್ ಇನ್ನು ನಮಗೂ ಮೈಂಡ್ ಒಂಚೂರು ಮೆಚೂರ್ ಆಯ್ತಾ, ಇನ್ನೊಬ್ರು ನೋಡಿದಾಗ ನಾವು ಆ ಥರ ಬದುಕಬೇಕು, ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿ ಬಟ್ಟೆ ಹಾಕ್ಬೇಕು, ನಾವು ಡ್ರೆಸ್ಸಿಂಗ್ ಸೆನ್ಸಲ್ಲಿ ಚೆನ್ನಾಗಿರ್ಬೇಕು, ಇನ್ನೊಬ್ರು ನಾವು ಚೆನ್ನಾಗಿರ್ಬೇಕು ಅಂತ. ಬರೀ ಡ್ರೆಸ್ಸಿಗೋಸ್ಕರ ಮತ್ತು ಕಮೆಂಟಿಗೋಸ್ಕರ ಏನು ಕರೆಕ್ಟ್ ಕ್ಲಾರಿಟಿ ಕೊಡು ನೀನು. ಆಯ್ತು, ಇವಾಗ ಏನು $100 ಅಂತ ಏನಕ್ಕೆ ಫಸ್ಟ್ ಮಾತಾಡ್ತಿದ್ದೆ ಹೇಳು? ಅದೇ ಇನ್ನೇ ನಾನು ಬ್ರೇಕಪ್ ಮಾಡ್ಕೊಂಡ್ರೆ ಎಲ್ಲ ನಿನ್ಗೆ ಬಿಟ್ಬಿಡ್ಲಾ? ಇಷ್ಟು ದಿನ ನಾನು ಕಷ್ಟಪಟ್ಟಿಲ್ವಾ ನಿನ್ ಜೊತೆ ಕುತ್ಕೊಂಡು ಲೈವಲ್ಲಿ? ಇದು ಕಪಲ್ಸ್ ಗೇಮಿಂಗ್ $100 ಆಯ್ತು, ಅದಕ್ಕೆ ಏನು ಮಾಡ್ಬೇಕು ಇವಾಗ? $100 ನಿಂಗೆ ಎತ್ಕೊಡ್ಬೇಕಾ? ನಾವೇನು ಮಾಡಲ್ವಾ? ಬೇಡ, ನೀನು ಅರ್ಧ ಹಿಡ್ಕೊ, ನನ್ಗೆ ಅರ್ಧ ಕೊಡು. ಇವಾಗ ಬ್ರೇಕಪ್ಪಾ? ಬ್ರೇಕಪ್ಪೇ ಮಾಡ್ಕೊಳಕ್ಕೆ ಅಂದ್ರೆ ನಾನು ಸೀರಿಯಸ್ ಆಗಿ ನಾನು ವಿಡಿಯೋದಲ್ಲಿ ಹೇಳ್ಕೊಂಡೇ ಬಂದಿದ್ದು. ನೀನು ಯಾಕೆಂದ್ರೆ ನೀನು ಈ ಥರ ಆಡ್ತಿಲ್ಲ, ನನಗೆ ಇಷ್ಟ ಆಗ್ತಿಲ್ಲ. ನನಗೆ ನೀನು ಈ ಥರ ಆಡೋದು ನನಗೆ ಇಷ್ಟ ಇಲ್ಲ. ನನಗೆ ನನ್ನನ್ನು ಫ್ರೀಯಾಗಿ ಬಿಡೋ ಅಂತ ಹುಡುಗಬೇಕು. ನಿಜ ನಗಾಡ್ತಾರೆ ಕಣೆ, ನಿಜ ನಗಾಡ್ತಾರೆ ಕಣೆ. ನಿಮ್ಮನೆ ಕಡೆ ಹೆಂಗ್ ನಗಾಡ್ತಾರೆ ಗೊತ್ತಿಲ್ಲ, ನಮ್ಮನೆ ಕಡೆನೂ ನಗಾಡ್ತಾರೆ ಕಣೆ. ನಿಮ್ಮ ಅಮ್ಮನ ಏನೋ ನಗಾಡುತ್ತೆ. ನಿಮ್ಮ ಅಮ್ಮಂಗೆ ಗೊತ್ತಾ? ನಿಮ್ಮ ಅಮ್ಮಂಗೆ ಹೇಳಿದ್ಯಾ? ಹೇಳಿಲ್ಲ, ಹೇಳ್ತೀನಿ. ನನಗೆ ಕನ್ವಿನ್ಸ್ ಮಾಡಕ್ಕೆ ಗೊತ್ತಾ? ಆಯ್ತು, ಇವಾಗ ಇವೆಲ್ಲ ಆಯ್ತಲ್ವ, ನಿಮ್ಮ ಅಮ್ಮಂಗೆ ಹೇಳ್ಬಿಡು. ನನಗೆ ನಾನು ಖಾಲಿ ಮಾಡ್ಕೊ ಹೋಯ್ತೀನಿ. ಇವೆಲ್ಲ ಆಯ್ತು ಅಂದರೆ ನಾನು ಯಾವುದೇ ಕಾರಣಕ್ಕೂ ಇರಲ್ಲ ಸಾನ. ನಾನು ನನ್ನ ಹೆಸ್ರಿಗೆ ನಿನ್ನ ಚಾನಲ್ ನಿನ್ನ ಹೆಸ್ರಿಗೆ ಮಾಡ್ಕೊಟ್ಟಿದ್ದೀನಿ. ನನ್ನ ಚಾನಲ್ ನನ್ನ ಹೆಸರಲ್ಲಿ ಇರುತ್ತೆ. ಕಪಲ್ಸ್ ಗೇಮಿಂಗ್ ಅನ್ನೋದನ್ನ ನಾನು ನೊಕ್ಕನ್ ಬೆಳೆಸ್ತೀನಿ. ಯಾವ ಥರ ಬೆಳೆಸ್ತೀನಿ ನಂಗೆ ಗೊತ್ತು. ಇವಾಗ ಏನು $100 ಒಂದ್ ನಿಮಿಷ ತಡಿ. ಇವಾಗ $100 ಅಂತ ಏನೋ ಮಾತು ಬಂತು, ಏನು ಮಾಡ್ಬೇಕು ಹೇಳು $100 ಅಲ್ಲಿ?
ಇನ್ನೂ ಅದೇನು ಅಕೌಂಟಿಗೆ ಏನು ಬಂದಿಲ್ಲ ಆಯ್ತಾ. ಅಕೌಂಟಿಗೆ ಬೇಡ. ನಿನ್ಗೆ ಎಷ್ಟು ಆಟಿಟ್ಯೂಡ್ ಇದೆ ಹೇಳು. ನಾನು ಮಾಡ್ತೀನಿ, ನಾನು ಬೆಳೆಸ್ತೀನಿ. ಯಾಕೆ ನೀನು ನಾನು ಒಟ್ಟಿಗೆ ಬೆಳೆಸಿದ್ನಿ ಅಂತ ನೀನು ಯಾವತ್ತೂ ಲೈವಲ್ಲಾದ್ರು ಯಾರ ಮುಂದೆ ಆದ್ರೂ ನಾನು ಹುಡುಗಿಯಿಂದ ನಾನು ಚೆನ್ನಾಗಿದ್ದೀನಿ ಇವತ್ತು ಅಂತ ಇಲ್ಲ ಕಣೆ, ಅದನ್ನ ಅದಕ್ಕೆ ಬಂಡವಾಳ ಹಾಕ್ದೋ ನಾನು, ರಿಯಾಕ್ಷನ್ ಕೊಡೋದು ನಾನು, ನೀನ್ ಬಂದ್ ಪಕ್ಕದಲ್ಲಿ ಕುತ್ಕೋತೀಯ ನೀನು ಅಷ್ಟೇ ಆಯ್ತಾ. ಈ ಆಟಿಟ್ಯೂಡ್ನ ಇನ್ನೊಬ್ರು ಏನ್ ಗೊತ್ತಾ, ಬರೀ ಅವ್ರ ಹುಡುಗಿಯಿಂದ ಇಷ್ಟು ಒಂದು ಅಕ್ಕಿ ಕಾಳಷ್ಟು ಹೆಲ್ಪ್ ಆಗಿದ್ರು ಹೇಳ್ಕೊತಿದ್ರು, ನೀನ್ ಹೇಳ್ಕೊಳಲ್ಲ ಆಯ್ತಾ. ಏನಕ್ಕೆ ನಾನ್ ಮಾಡಿದ್ದು ನಿನ್ ಚಾನಲ್ ನೀನ್ ಇವಾಗ ವಿಡಿಯೋ ಮಾಡ್ಕೊತಿದ್ದೆ, ನಿನ್ ಚಾನಲ್ ನೀನ್ ಮಾಡ್ಕೊತಿದ್ಯಾ, ನನ್ ಚಾನಲ್ ನಾನ್ ಮಾಡ್ಕೊತಿದೀನಿ. ಮಧ್ಯಾಹ್ನ ನೀನ್ ಬಂದ್ ಕೂತಿದ್ಯಾ, ಮಧ್ಯಾಹ್ನದ ಎಷ್ಟು ದಿನ ಕೂತಿಲ್ಲ. ಇವಾಗ ಏನ್ ಲಾಸ್ಟ್ ಮಾತಾಡ, ಇವಾಗ ಜಾಸ್ತಿ ಮಾತಾಡೋದ. ಇವಾಗ ಪ್ರ್ಯಾಂಕು ಗಿಂಕು ಅಂತ ಇವಾಗ್ಲೇ ಹೇಳ್ಬಿಡು, ಇವಾಗ ಜಾಸ್ತಿ ಆಯ್ತೈತೆ. ಯಾಕಂದ್ರೆ ನಾನು ರೇಸ್ ಆಯ್ತೀನಿ, ಸುಮ್ನೆ ಇವೆಲ್ಲ ಸರಿ ಹೋಗಲ್ಲ. ಪ್ರ್ಯಾಂಕ ಇಲ್ಲ ಏನು ಹೇಳ್ಬಿಡು ಸಾನ, ಸುಮ್ನೆ ನಂಗೆ ತಿಗ ಹೋಗ್ಬಾರ್ದು. ಯಾಕಂದ್ರೆ ಇವಾಗ $100 ಸ್ಲೀವ್ಲೆಸ್ ಇದ್ಯಾವ್ದೋ ಕಮೆಂಟು ಏನೇನೋ ಹೋಯ್ತೈತಿದ್ದು, ನನಗೆ ಸರಿ ಹೋಯ್ತಲ್ಲ ಆಯ್ತಾ. ನನಗೆ ಇವಾಗ ರೂಮ್ ಬಿಟ್ಟು ಹೋಗು ಅಂದ್ರೆ ನಾನು ಹೋಯ್ತೀನಿ. ಒಂದು ವಾರ ಟೈಮ್ ಕೊಡಿ, ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದೆ ಕೊಡುವೆ. ನಾನು ಇವಾಗ್ಲೂ ಹೇಳೋದು ಅಷ್ಟೇ ಗೈಸ್, ನಾನೇ ಮಾಡಿರೋದು ಅದನ್ನ. ಅಷ್ಟು ಬಂಡವಾಳ ಹಾಕಿದೀನಿ, ಇಷ್ಟು ಬಂಡವಾಳ ಹಾಕಿದೀನಿ ಅಂದ್ರೆ 2 ಲಕ್ಷ ಬಂಡವಾಳ ಹಾಕಿರೋ ನಾನು, ನೀನ್ ಹಾಕಿಲ್ಲ ಆಯ್ತಾ. ಇಲ್ಲಿ ನಾನು ಯಾವತ್ತೂ ಯಾರ ಮುಂದೆನೋ ನನ್ನ ಹುಡುಗಂಗ್ ನಾನು ಈ ತರ ಮಾಡ್ಕೊಟ್ಟಿದ್ದೀನಿ ಅಂತ ನಾನು ಯಾವತ್ತೂ ಹೇಳಿಲ್ಲ ಆಯ್ತಾ. ನನಗೆ ನಾನು ಮಾಡ್ಕೊಡ್ತೀನಿ ಅಂತ ನಾನು ನಿನಗೆ ಹೇಳಿಲ್ಲ. ನಾನು ಮದ್ವೆಗಿನ ಮುಂಚೆ ನಿನಗೆ ಮಾಡ್ಕೊಟ್ಬಿಟ್ಟು ನನ್ನ ಕೈಯಲ್ಲಿ ಏನು ಚಿಪ್ಪಿಟ್ಕೊಂಡು ಮಾತಾಡೋದು ಮಾಡ್ಕೊಳ್ಳೋದ್ರೆ ಈ ತರ ಬಟ್ಟೆ ಹಾಕೊಂಡು ಕುತ್ಕೊಂತಿರ್ಲಿಲ್ಲ. ಲೈವಲ್ಲಿ ಆ ತರ ಕಚ್ಚಡ ಬಟ್ಟೆ ಹಾಕೊಂಡು ಕುತ್ಕೊಂತ ಇದನ್ನ ಇಂಥ ಬಟ್ಟೆಗಳನ್ನ ನಾನು ಕೆಲ್ಸಕ್ಕೆ ಹಾಕೋ ಹೋಯ್ತಿಲ್ಲ. ನನ್ನ ಹತ್ರ ದುಡ್ಡಿದ್ರೆ ಅಲ್ಲ, ನಿನ್ನ ಹತ್ರ ದುಡ್ಡು ಐತೆ ಅಂತ ನಾನು ಹೇಳ್ತಿಲ್ವಲ್ಲ. ನಿನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ಬಿಟ್ಟು ಹೋಗ್ತಿದ್ದೀನಿ. ಸರಿ ಹಂಗೆ ಅನ್ಕೋ, ನಿನ್ನ ಹತ್ರ ದುಡ್ಡಿಲ್ಲ. ನನಗೆ ಲೈಫಲ್ಲಿ ಬದುಕೋಕೆ ಎಲ್ಲಾರ ತರ ಚೆನ್ನಾಗಿ ಜೀವನನ ಎಂಜಾಯ್ ಮಾಡ್ಬೇಕು. ಇವಾಗ ಈ ವಿಡಿಯೋದ ಪ್ರ್ಯಾಂಕಿಂಗ್ ಅಂತ ಏನಾದ್ರು ಬಂತು ಅಂದ್ರೆ ನಾನೇ ನೀನು ಬಿಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಪ್ರ್ಯಾಂಕ್ ಅಂತ ಬರ್ಬಾರ್ದು. ಬಿಕಾಸ್ ಇದು ಪರ್ಸನಲ್ ಆಗಾಯ್ತು, ಜಾಸ್ತಿ ಪರ್ಸನಲ್ ಆಯ್ತು. ಪ್ರ್ಯಾಂಕ್ ಅಂತ ಬರ್ಬಾರ್ದು ಅಷ್ಟೇ, ಓಕೆನಾ. ಪ್ರ್ಯಾಂಕ್ ಅಂತ ಯಾವುದೇ ಕಾರಣಕ್ಕೂ ಬರಬಾರ್ದು. ಯಾವ ಪ್ರ್ಯಾಂಕ್ ಅಂತಾನೂ ಬರಲ್ಲ, ಬೇಕಾಗಿಲ್ಲ. ನನಗೆ ನಾನೇನೇನು ಕೊಟ್ಟಿದ್ದೀನಿ ವಾಪಸ್ ಕೊಡು. ನೀನೇನು ಕೊಟ್ಟಿದ್ಯಾ ನಿನ್ಗೆ ವಾಪಸ್ ಕೊಡ್ತೀನಿ. ನೀನು ಏನು ಕೊಟ್ಟಿದ್ಯಾ ಎಲ್ಲಾನು ವಾಪಸ್ ಕೊಡ್ತೀನಿ. ಬೇಡ ಕಣಪ್ಪ, ನಮ್ದೊಂದು PC ನಾವು ಮಾಡ್ಕೊಂಡಿದ್ದೀವಿ. ನಮ್ಗೆ ಗೊತ್ತು ನಾವು ಬೆಳೆಯೋದು, ನಾವು ಬೆಳೆದಿದ್ದೀವಿ. ಬೆಳೆದು ಇಲ್ಲ ಅದರಲ್ಲೇನು ದುಡ್ಡು ಬರ್ತಲ್ಲ. ಏನು ಬರೀ $100 ಎಷ್ಟು 9,600 ರೂಪಾಯಿಗೆ ಇಷ್ಟೊಂದೆಲ್ಲ ಮಾತು. 9,000 ರೂಪಾಯಿ ದುಡಿಯೋಕ್ಕೂ ಕಷ್ಟ ಕಣಪ್ಪ. ನಾನು ದುಡಿದೀನಿ ಕಣಪ್ಪ. ನೀವು ಗೈಸ್ ಅವರು ಶ್ರೀಮಂತರು, ಅವ್ರು ದುಡಿತಾರೆ. ನಮಗೆ 9,000 ದುಡಿಯೋಕ್ಕೂ ಕಷ್ಟನೇ. ನನ್ನ 1 ವರ್ಷದ ಹತ್ತತ್ರ ಈ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಹಾಕಿರೋ ಎಫರ್ಟ್ಸ್ ಅಲ್ಲ, ಅದು ಅಮೌಂಟೇನೆ. ನನ್ನ ಕಾಲೇಜ್ ಬಿಟ್ಬಿಟ್ಟು ನಾನು ಎಜುಕೇಷನ್ ಒಂದು ಸೈಡಿಗೆ ಇಟ್ಬಿಟ್ಟು ನಾನು ಜಾಸ್ತಿ ಎಫರ್ಟ್ಸ್ ಹಾಕಿದ್ದೀನಿ. ಸರಿ ಆಯ್ತು, ಅದೇನಾಯ್ತು ನೋಡೋಣ ಬಿಡು. ಆಯ್ತು ಬಿಟ್ಟ ಬಿಡು, ವಿಡಿಯೋ ಮಾಡ್ಬೇಡ. ಅದೇನೈತೆ ಮುಗಿಸು. ಇವಾಗೇನು ಬ್ರೇಕಪ್ ತಾನೆ, ಬಿಟ್ಟಾಗ ಅಷ್ಟೇ. ನಂಗೆ ಬೇಡ. ನನಗೆ ನಾನೇನೇನು ನಿನಗೆ ಕೊಡ್ಸಿರೋದೇನು ಬೇಕಾಗಿಲ್ಲ. ನನಗೆ ನಾನು ಏನೇನು ಕೊಟ್ಟಿದ್ದೀನಿ, ನಂದು ಏನು ಯೂಟ್ಯೂಬಿಂದ ಅಮೌಂಟ್ ಐತೆ ಅದು ನನ್ನ ಹೆಸರಿಗೆ ನನ್ನ ಚಾನಲ್ಗಳು ಕರೆಕ್ಟಾಗಿ ಮಾಡಿಕೊಟ್ಬಿಡು ಅಷ್ಟೇ, ಬೇಕಾಗಿಲ್ಲ. ಯಾಕೆಂದರೆ ನಿನ್ನ ಹತ್ರ ಇವಾಗಲೂ ದುಡ್ಡಿಲ್ಲ, ಮುಂದೆನೂ ನೀನು ಇವಾಗಲೇ ನಮ್ಮನ್ನು ಡ್ರೆಸ್ ತಗೊಳಕ್ಕೆ ಬಿಡಲ್ಲ, ಮುಂದೆನೂ ದುಡ್ಡಿರಲ್ಲ. ಯಾವಾಗ ಜೀವನ ಮಾಡೋಕ್ಕೆ ಬಿಡ್ತೀಯಾ ಬಿಡು. ಏನಿದೊಂದು PC ಐತೆ ಅಂತ ಅಷ್ಟು ಓವರ್ಗೆ ಆಡ್ತಿದ್ಯಾ. ಸರಿ ಆಯಿತು, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡು. ನಿಮ್ಮ ಅಮ್ಮನ ಕರೆಸು. ಅದೇನು ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನೀನು ಜಾಸ್ತಿ ಮಾತಾಡೋಕೆ ಹೋದಾಗ ನಿನ್ನ ಜೊತೆ ಜಾಸ್ತಿ ಮಾತಾಡಿದ್ರೆ ಏನೂ ಸಿಗಲ್ಲ. ಈಗ ಯಾಕಂದರೆ ಯಾವಾಗಲೇ ಗೊತ್ತಾಯ್ತು ಬಿಡು, ನಿಮ್ಮ ಮೆಚ್ಯೂರಿಟಿ ಇಲ್ದಿರ. ನಾನು 17 ವರ್ಷಕ್ಕೆ ನೀನು ಲವ್ ಮಾಡ್ಕೊಂಡು ಕುತ್ಕೊಂಡಲ್ಲ. 17 ವರ್ಷದಿಂದ ನಾನು ನಿನ್ಗೇನು ಮಾಡೇ ಇಲ್ವಾ? ನನ್ನ ಏಜಿಗೆ ಮೆಚುರಿಟಿ ಇರೋ ಅಷ್ಟು ನಾನು ಮಾಡಿದ್ದೀನಿ. ಒಂದು ನಿಮಿಷ ತಡಿ. ಮೆಚುರಿಟಿ ಇಲ್ದಾಗ ಒಂಥರ ಇರ್ತಾರೆ ಹುಡುಗಿರು, ಮೆಚುರಿಟಿ ಬಂದಾದ್ಮೇಲೆ ಒಂಥರ ಆಯ್ತಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ವಿಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಮೆಚುರಿಟಿ ಇದ್ದವ್ರಿಗೆ ಹೆಂಗೆ, ಮೆಚುರಿಟಿ ಬಂದಾಗ ಹೆಂಗಿರ್ತಾರೆ ಹುಡುಗಿರು, ಮೆಚುರಿಟಿ ಇಲ್ದಾಗ ಯಾವ ಥರ ಇರ್ತಾರೆ ಅಂತ. ಅಲ್ಲೇ ಬಂದಿತ್ತಲ್ಲ ಆ ಕರಿಯನ್ನ ನೀನೇನಿಗೆ ಲವ್ ಮಾಡಿದೆ ಅಂತ, ಅದೇ ಆಯ್ತಾರ ಬಿಡು ಅಷ್ಟೇ. ಇದೆಲ್ಲ ಸರಿ ಆಯ್ತು ಸಾನ, ಇವೆಲ್ಲ ಗೈಸ್. ನನಗೆ ಅವ್ನ ಹತ್ರ ಇದೆ, ಅವ್ನ ಫೇಸ್ ಹತ್ರ ಇದೆ ಅಂದಿದ್ರೆ ನಾನು ಫಸ್ಟಿಂದಾನೇ ಎಷ್ಟೋ ಜನ ನನಗೆ ಲವ್ ಮಾಡ್ಬೇಡ ಅಂತ ಹೇಳ್ದಾಗಲೇ ನಾನು ನಿನ್ನ ಬಿಟ್ಬಿಡ್ತಿದ್ದೆ ಆಯ್ತಾ. ಇವಾಗ ಬಂದಿರೋದೇನಂದ್ರೆ ನನ್ನ ಫ್ರೀಡಮ್ನೇ ಇಲ್ಲ ನಿನ್ನ ಜೊತೆ ಇರೋದಕ್ಕೆ. ಸರಿ ಹೋಗಾಯ್ತು. ಒಂದು ಫ್ರೀಡಮ್ ನನಗೆ ಒಂದು ಲೈವಲ್ಲೂ ನೆಟ್ಟಿಗೆ ಒಂದು ಇಷ್ಟುದ್ದ ಒಂದು ಶಾರ್ಟ್ಸ್ ಹಾಕೊಳ್ಳೋ ಫ್ರೀಡಮ್ಮು ಕೊಟ್ಟಿಲ್ಲ ನೀನು ನನಗೆ ಇಲ್ಲಿವರೆಗ ಆಯ್ತಾ. ಹೋಗಾಯ್ತು. ಏನಕ್ಕೆ ಹೋಗ್ಲಿ, ಫಸ್ಟ್ ಮಾತಾಡು, ಕ್ಲಿಯರ್ ಮಾಡ್ಕೊ ಎಲ್ಲ. ಮುಗ್ದೈತಲ್ಲ ಅಷ್ಟೇ, ಇದು ಮುಗ್ದೈತಲ್ಲ ಬಿಟ್ರು ಮಾಡಿದ್ನಿ. ಇಲ್ಲಾಂದ್ರೆ ನೀವು ಅಮ್ಮನ ಕೈಲಿ ಕರ್ಸು, ಮಾತಾಡ್ಬಿಟ್ಟು ಕ್ಲಿಯರ್ ಮಾಡ್ಕೊ. ಸುಮ್ಮನೆ ಹೋಗ್ಬಿಡು ಸುಮ್ಮನೆ ಹೋಗು. ನಾನೇನಕ್ಕೆ ಹೋಗ್ಬೇಕು?
ನನಗೆ ಕ್ಲಿಯರ್ ಮಾಡ ನಾನೇನೇನು ಕೊಟ್ಟಿದ್ದೀನಿ ಎಲ್ಲ ಹೇಳ್ಬಿಡು, ಎಲ್ಲ ಕೊಟ್ಬಿಡ್ತೀನಿ ಅಂತ ಮಾತಾಡು. ಬ್ರೇಕಪ್ ಮಾಡ್ಕೊತೀವಿ ಅಂತ ಲೈವಲ್ಲಿ ಹೇಳ್ಬಿಡು, ಅಲ್ಲ ವ್ಲಾಗಲ್ಲಿ ಹೇಳ್ಬಿಡು. ಬ್ರೇಕಪ್ ಮಾಡ್ಕೊಂತೀವಿ ಅಲ್ಲ, ಬ್ರೇಕಪ್ ಮಾಡ್ಕೊಂತೀವಿ ಬೇಡ, ನಮಗೆ ರಿಲೇಶನ್ಶಿಪ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಡು. ನಿಮ್ ಬ್ರೇಕಪ್ಪಿಗೆ ಅಂತ ಕೂತಿದ್ದೆ ಇವಾಗ. ನಗಾಡ್ತಾರೆ ಸನ, ನಿಜ. ಈಗ ಜನ ನಗಾಡ್ತಾರೆ, ಇವೆಲ್ಲ ಯಾರು ವಿಡಿಯೋ ನೋಡ್ತಾರೆ ಎಲ್ಲಾರು ನಗಾಡ್ತಾರೆ. ನಗಾಡೋರು ಯಾರು ನನ್ನ ಮುಂದೆ ನನ್ನ ಲೈಫ್ ಹಾಳಾದ್ರೆ ಕೊಡಕ್ ಬರಲ್ಲ. ನಾನು ಮಾಡಕ್ಕೆ ಸರಿ ಹೋಗಿ ಬ್ರೇಕಪ್ ಮಾಡ್ಕೊತೀವಿ ಅಂತ ಹೇಳ್ತೀಯಾ? ಹೇಳ್ಬಿಡು, ಬ್ರೇಕಪ್ ಮಾಡ್ಕೊಂತಿದೀವಿ ಬೇಡ, ನಮಗೆ ರಿಲೇಶನ್ಶಿಪ್ ವರ್ಕ್ ಆಗ್ತಾ ಇಲ್ಲ, ನಮ್ಮಿಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನನಗೆ ವಿಡಿಯೋ ಮಾಡ್ಬೇಡ ಬಿಡ. ಫೋನ್ ಕೊಡ, ಮುಚ್ಕೊಂಡು ಹೋಯ್ತು. ಹೋಗೆ ಸುಮ್ಮನೆ ಫೋನ್ ವಿಡಿಯೋ ಮಾಡ್ಬಾರ್ದು ನಂಗೆ. ಏನಕ್ಕೆ ವಿಡಿಯೋ ಮಾಡಬಾರ್ದು? ಆಯ್ತು ಸನ, ಆಯ್ತು ಸನ, ಜಾಸ್ತಿ ಆಯ್ತು ಸನ. ಜಾಸ್ತಿ ಆಯ್ತು. ಒಂದ್ ಲೆವೆಲ್ಗೆ ಇರ್ಬೇಕು. ಪ್ರಾಂಕ್ ಏನಕ್ಕೋ ಮಾಡ್ಲಿ, ನಾನು ಅವಾಗ್ಲೇ ಹೇಳ್ತಿದ್ದೀನಿ ನನ್ನ ಲೈಫ್ ವಿಷಯದಲ್ಲಿ ನಾನು ಪ್ರಾಂಕ್ ಮಾಡಲ್ಲ ಅಂತ. ನಿನಗೆ ಗೊತ್ತು ಆಯ್ತಾ? ನಿಂಗೆ ಗೊತ್ತಲ್ವಾ ನಾನು ಎಷ್ಟು ಸೀರಿಯಸ್, ನಾನು ಎಷ್ಟು ಕಾಮಿಡಿ ಆಗಿರ್ತೀನಿ ಅಷ್ಟೇ ಸೀರಿಯಸ್ ಆಗಿರ್ತೀನಿ ಅಂತ ಗೊತ್ತು ತಾನೆ ನಿನಗೆ? ಇವನ್ನೆಲ್ಲ ಏನಕ್ಕೆ ವಿಡಿಯೋ ಮಾಡ್ತಿದ್ದೆ? ನಾನು ಬ್ರೇಕಪ್ ಮಾಡ್ಕೊತಿದ್ದೀನಿ ಅಂತ ಹೇಳ್ತಿದ್ದೀನಿ. ಬ್ರೇಕಪ್ ಮಾಡ್ಕೊತಿದ್ದೀನಿ ಅಂತ ನಂದು ನಿಂದು ಫೋಟೋಸ್ ಆಗಿರ್ಬೋದು, ನಂದು ನಿಂದು ಯಾವುದೇ ವೀಡಿಯೋಸ್ ಆಗಿರ್ಬೋದು ಎಲ್ಲ ತೆಗ್ದಾಕ್ತೀನಿ. ಈ ಥರನಾ? ನಿಮ್ಮ ನನ್ಕೊಂಬಂದಲ್ಲ ಇಲ್ಲಿಗೆ. ನಾನು ಕರ್ಕೊಂಬರ್ಲಿಲ್ವಲ್ಲ ನಿನ್ನ, ಬಾ ಮನೆಯಿಂದ ಬಿಟ್ಟು ಬಾ ಅಂತ ಕರೆದು ನಾನು ಏನಾದರೂ. ಸರಿ ಬಾಬಾ, ಎಲ್ಲರೂ ಬಿಟ್ಟು ಹೋಯ್ತಾ, ನೀನು ಬಿಟ್ಟು ಹೋಯ್ತೀಯಾ? ಎಲ್ಲರೂ ನಂಬ್ಕೊಂಡು ಇನ್ನೊಂದು ನಂಬ್ಕೊಂಬಂದಲ್ಲ ಸಾನ. ನಾನೇ ನನ್ನ ನಂಬ್ಕೊಂಡು ಬಾ ಅಂತ ಹೇಳಿಲ್ಲ. ನಂಬ್ಕೊಂಡು ಬಾ, ಇಲ್ಲ ನನ್ನ ಹಿಂದೆ ಬಾ, ನಾನು ನಿನ್ನ ಮನೆ ಬಿಟ್ಬಿಟ್ಟು ಬಾ, ನನ್ನ ಜೊತೆ ಇರು, ಏನಾದರೂ ಮದುವೆ ಆಗೋಣ ಅಂತ ಅನ್ನ. ನಿಮ್ಮ ಫೈನಲ್ ಇವಾಗ ಫೈನಲ್ ಆಗಿವಾಗ ನೀವು ಬಿಡಬೇಕು ಅಂತ ಇದೆಯಾ? ಅಫ್ಕೋರ್ಸ್ ಬಿಡ್ತೀನಿ, ನಂಗೆ ಬೇಡ. ನಂಗೆ ಈ ಥರ ಹಿಂಸೆ, ಈ ಥರ ಒಂಥರ ಉಸಿರು ಗಟ್ಟಿಸ್ಕೊಂಡು ಈ ಥರ ಲವ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಷ್ಟೊಂದೆಲ್ಲ ನನಗೆ ಮುಂಚೆನೇ ಇದ್ದಿದ್ರೆ ಇದು ನಿನ್ನ ಜೊತೆ ಎಲ್ಲೂ ಓಡಾಡ್ತಾನೆ ಇರಲಿಲ್ಲ. ನಾನು ವೀಡಿಯೋದಲ್ಲೆಲ್ಲ ನನ್ನನ್ನು ನಿನ್ನ ಲವರ್ ಅಂತ ನಾನು ತೋರಿಸ್ಕೊತಾನೆ ಇರಲಿಲ್ಲ. ಬಟ್ ನನಗೆ ಇವಾಗ ಅದೊಂಥರ ಅವಾಗ ಒಂಥರ ಕೇರಿಂಗ್, ಅದು ಪೊಸೆಸಿವ್ನೆಸ್ ಅನ್ಕೋತಿದ್ದೆ. ಬಟ್ ಇವಾಗ ಅದು ಏನಿಸ್ತಿದೆ ಅಂದರೆ ಒಂಥರ ಉಸಿರು ಕಟ್ತಿದ್ದೆ, ಅದೊಂಥರ ಕಂಟ್ರೋಲಿಂಗ್ ಥರ ಮಾಡ್ತಾ ಇದೆಯಾ ನೀನು. ಅದೇನೋ ಕಂಟ್ರೋಲ್ ಮಾಡ್ತಿದ್ಯಾ ನನ್ನನ್ನು, ಒಂಥರ ಏನೋ ನಾನು ಒಂದು ಗೊಂಬೆ ನೀನು ಹೇಳ್ದಂಗೆ ಕೇಳಬೇಕು ಅನ್ನೋ ಥರ ಆಡ್ತಿದ್ಯಾ. ಇವಾಗ ಏನು ನೋಡ್ಬೇಕಂತ ಹೇಳ್ತೀಯ? ಬ್ರೇಕಪ್ ಮಾಡ್ಕೊಳ್ಳೋಣ ಅಷ್ಟೇ. ವಿಡಿಯೋದಲ್ಲ ಬ್ರೇಕಪ್ ಮಾಡ್ಕೊ, ಏನಾಯ್ತು ಇನ್ನೇನಾಯ್ತು? ವೀಡಿಯೋದಲ್ಲಿ ಮಾಡ್ಕೊಳ್ದಲ್ಲ ಹಂಗೆ ಇರೋದಕ್ಕೆ ಏನಾಯ್ತು ಹೇಳು? ನೀನೇನಾದರೂ ನಿಂಗೆ ಚಾನ್ಸ್ ಕೊಟ್ಟರು ನೀನು ಬದಲಾಗೋ ಥರ ಏನಿಲ್ಲ. ಎಷ್ಟೋ ಸಲ ಇದನ್ನು ನೋಡ್ಬಿಟ್ಟಿದ್ದೀನಿ, ಚೇಂಜ್ ಆಗ್ತೀನಿ ಅಂತ ಅಂತಾನೆ ಇರ್ತೀಯ. ಈ ಥರ ನೀನು ಮಾಡ್ತೀನಿ ಅನ್ಬೋದು. ನಾನೇನು ಮಾಡ್ತಿದ್ದೀನಿ ನೀನು ಹೇಳು? ನಾನೇನು ಮಾಡ್ತಿದ್ದೀನಿ ಹೇಳು? ನಾನೇನು ಮಾಡ್ತಿದ್ದೀನಿ? ನೀನು ಮಾಡ್ತಿರೋ ತಪ್ಪು ಅಂತ ಅನ್ನಿಸ್ತಿಲ್ವಾ? ಒಂದು ಹುಡುಗಿನ ತಾಳ್ಮೆ ಮೀರಿ ಕಂಟ್ರೋಲ್ ಮಾಡ್ತಿದ್ಯಾ ಅಂತ ನಿನಗೆ ಅನ್ನಿಸ್ತಿಲ್ವಾ? ನನಗೂ ನನ್ನದೇ ಆದಂಥ ಒಂದು ಪರ್ಸ್ನಲ್ ಸ್ಪೇಸು, ನನಗೂ ಫ್ರೀಡಮ್ ಬೇಕು ಅಂತ ನಿನಗೆ ಅನಿಸ್ತಿಲ್ವಾ? ಅಷ್ಟು ಬಿಟ್ಟಾಕಿದ್ದು ನನಗೆ ಆಯಿತು, ನೀನು ವಿಡಿಯೋ ಮಾಡಬೇಡ ಬಿಡು. ಇವಾಗ ವಿಡಿಯೋದಲ್ಲಿ ಹೇಳ್ಬೇಕಾ ನಿನಗೆ? ಎಲ್ಲ ಅಲ್ಲ, ನನಗೆ ಗೊತ್ತು, ನಾನು ಒಂದು ಹುಡುಗರ ಹತ್ರ ಮಾತಾಡಲ್ಲ, ನನಗೆ ಯಾವ ಫ್ರೆಂಡ್ಸ್ ಇಲ್ಲ, ಎಲ್ಲ ಗೊತ್ತು. ಅಂತಿದ್ರೆ ನಂಗೆ ಅದೇನೇ ನಂಗೆ ಸಹಿಸ್ಕೊಳ್ಳೋಗ್ತಿಲ್ಲ. ಇನ್ನೊಬ್ರು ಹೇಳ್ತಿದ್ದಾರೆ ಅದನ್ನು, ನಿನ್ಗೆ ಆ ಹುಡುಗ ನಿನ್ಗೆ ಬೇಕಾ, ಅವನು ಡ್ರೆಸ್ ಹಾಕಕ್ಕೆ ಬಿಡಲ್ಲ ಅಂತ ಹೇಳೋಷ್ಟು ಕೀಳ ನಾನು. ನನಗೆ ಒಂದು ಡ್ರೆಸ್ ಹಾಕೋ ಫ್ರೀಡಮ್ ಕೊಡಲಿಲ್ವಾ ನನಗೆ? ನಮ್ಮ ಮನೆಯಲ್ಲೇ ಕಿತ್ಕೊಂಡಿಲ್ಲ ನನ್ನ ಡ್ರೆಸ್ ಹಾಕೋ ಫ್ರೀಡಮ್ನ, ನೀನೇನು ಕಿತ್ಕೋತೀಯಾ? ವಿಡಿಯೋ ಮಾಡಬೇಡ ಆಯ್ತು. ಹೇಳ್ಬಿಡು ವಿಡಿಯೋದಲ್ಲ ಬ್ರೇಕಪ್ ಮಾಡ್ಕೊಂಡಿದ್ದೀವಿ ಅಂತ. ಇದೇ ಫೈನಲ್ ವಿಡಿಯೋ ಆಗಿರಲಿ ನಂದು. ನೀನು ತಾನೇ ಮಾಡ್ಕೊತೀರ, ನಾನೇನು ಕೇಳಿ? ನೀನು ಹೇಳು. ಈ ರಿಲೇಶನ್ಶಿಪ್ ವರ್ಕ್ ಆಗ್ತಿಲ್ಲ ಮೋಯ್ತಾ? ಎಫರ್ಟ್ಸ್ ಬಂದರೆ 2 ಸೈಡ್ಸಿಂದ ಇರಬೇಕು. ಎಫರ್ಟ್ಸ್ ಯಾವಾಗಲೂ ಲವಲ್ಲಿ. ಹೇಳು ಅಷ್ಟೇ. ಇವಾಗೇನು ಗೈಸ್, ಇವಾಗ ಬ್ರೇಕಪ್ ಮಾಡೋದಿದೆಯಾ ಅಷ್ಟೇ. ಇವಾಗೇನಾದ ನಿಮ್ಮ ಅಮ್ಮನ ಹತ್ರ ಬಂದು ಮಾತಾಡ್ಸು ನಾನು. ಇವಾಗೇನು ನಿಂದರು ಇವಾಗ ರೂಮಿಂದು ಇದನ್ನ ಹಾಗೈತೆ, ಅದನ್ನ ಮಾತಾಡ್ಬಿಡ್ತಾನೆ ಅಷ್ಟೇ. ವಿಡಿಯೋ ಮಾಡ್ಬಿಡ್ಬಿಡು. ನಾನೇನು ಅಳಲ್ಲ, ಯಾರು ನನಗೋಸ್ಕರ ಅಳು ಅಂತ ನಾನು ಹೇಳ್ತಿಲ್ಲ. ಅಲ್ಲ, ನನಗೋಸ್ಕರ ನೀನು ಅಳು ಅಂತ ನಾನು ಹೇಳ್ತಿಲ್ಲ ಆಯ್ತಾ? ಏನಿಗೆ ಗೊತ್ತಾ ಮೋಯ್ತಾ, ಈ ರಿಲೇಶನ್ಶಿಪ್ ನನಗೆ ಇವತ್ತೇ ಈ ಥರ ಅನಿಸ್ತಿದೆ ಅಂದರೆ ಮದುವೆ ಆದ್ಮೇಲೆ ಹಿಂಗೆಲ್ಲ ಹಿಂಗೆ ಅನ್ನಿಸ್ಬೋದು. ಮದುವೆ ಆದ್ಮೇಲೆ ನಾನು ಫೈನಲ್ ಸ್ಟೇಜ್ಗೆ ಹೋಗಿ ಡಿವೋರ್ಸ್ ತಗೊಳ್ಳೋದಕ್ಕಿಂತ ಈ ಸ್ಟೇಜೆಲ್ಲ ಬ್ರೇಕಪ್ ಮಾಡ್ಕೊಳ್ಳೋದು ಬೆಸ್ಟ್ ಅನ್ಕೋತೀನಿ ಅಂತ. ಸರಿ ಆಯ್ತು. ಐ ಆಮ್ ದ ಕಿಂಗ್ ಆಫ್ ಮೈ ಲೈಫ್. ಯಾವನಿಗೂ ಏನು ತಲೆಗೆಡಿಸ್ಕೊಳ್ಳಲ್ಲ. ಅವನ ಅಕ್ಕ ನಾನು ಬೆಳಿಬೇಕಂತ ನಂಗೆ ಗೊತ್ತು. ಇವಾಗೇನೋ ಬ್ರೇಕಪ್ ಆಯಿತು, ಅಷ್ಟೇ ಬಿಟ್ಟಾಕು. ನೀನು ಬಿಟ್ಟೋದು, ಅದು ಬಿಟ್ಟೋದು, ಇದು ಬಿಟ್ಟೋದು, ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ.
ಆಯ್ತಾ? ನೀನ್ ತಲೆ ಕೆಡ್ಸ್ಕೊಳ್ಳೋ ತರ ಇದ್ದಿದ್ರೆ ಇವತ್ತು ನಾನು ಇಷ್ಟೊಂದು ಈ ತರ ಆಡ್ತಾನೆ ಇರ್ಲಿಲ್ಲ ಆಯ್ತಾ? ನೀನ್ ತಲೆ ಕೆಡ್ಸ್ಕೊಳ್ಬೇಕಾರೆ ಎಷ್ಟೋ ಕೂದಲು ಉದ್ರೋಯ್ತಾನಂತೆ, ಇಲ್ಲೂ ಕೂದಲು ಉದ್ದೋಗವೆ, ಉದ್ರೋಯ್ತು ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಬಿಕಾಸ್ ನನಗೂ ನೋಡ್ಬಿಟ್ಟಿದ್ದೀನಿ ಲೈಫಲ್ಲಿ ಹೆಂಗೆ ಎಲ್ಲ ಅಂತ. ಆಯ್ತಾ? ಇವತ್ತು ಅಷ್ಟೇ ಲೈವಲ್ಲಿ ಕೂತ್ಕೊಂಡಾಗ ಯಾರೋ ಚಪ್ಪ ನನ್ನ ಮಕ್ಳನ್ನು ಹಂಗೆ ಮಾಡಿದ್ರು, ಜೊತೆಗಿದ್ದು ಬೆಳ್ಕತಾರೆ. ನಿನ್ಗೂ ಹೇಳ್ತಾ ಇರೋದೆ, ನಿನ್ನನ್ನು ಬೆಳೆಸ್ದವನೇ ನಾನು. ಅಲ್ಲ, ನನ್ನನ್ನು ನೀನ್ ಬೆಳೆಸಿಲ್ಲ, ನನ್ನ ಕಷ್ಟದಿಂದ ನಾನು ಬೆಳೆದಿರೋದು. ಒಂದ್ ನಿಮಿಷ ನೀನ್ ನನ್ನ ಜೊತೆ ವಿಡಿಯೋ ಮಾಡಿದ್ಯಾ, ನನ್ಗೆ ಹೆಲ್ಪ್ ಮಾಡಿದ್ಯಾ? ನಾನು ಹೆಲ್ಪ್ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಬೆಳೆಸ್ದವನೇ ನಾನು. ಅಲ್ಲ, ನೀನ್ ನನ್ನನ್ನು ಬೆಳೆಸಿಲ್ಲ, ಬೆಳೆಸ್ದವನೇ ನಾನು. ಎಫರ್ಟ್ಸ್ ಹಾಕಿರೋದು ನಾನು. ಎಫರ್ಟ್ಸ್ ಹಾಕ್ದಲ್ಲ ನೀನ್ ಬೆಳೆಸ್ತಿರ್ಲಿಲ್ಲ. ವಿಡಿಯೋಸ್ ಎಡಿಟ್ ಮಾಡ್ಕೊಡ್ತಿದ್ದವ್ ನಾನು ಫಸ್ಟ್ ಅಲ್ಲಿ, ನಿನಗೆ ವಿಡಿಯೋ ಎಡಿಟಿಂಗ್ ಹೇಳ್ಕೊಟ್ಟವ್ ನಾನು. ಇಲ್ಲ ಅಂತ ಹೇಳ್ತಿಲ್ವಲ್ಲ. ಇವೆಲ್ಲ ಮಾತಾಡಕ್ ಹೋಗ್ಬೇಡ ಆಯ್ತಾ? ನನಗೆ ಗೊತ್ತು ನಾನು ಯಾವಳನ್ನ ಹೆಂಗ್ ಬೆಳೆಸ್ಕೋಬೇಕು, ಯಾವಳನ್ನ ಹೆಂಗ್ ಇಟ್ಕೊತೀನಿ ಅಂತ. ನೀನ್ ಯಾವಳನ್ನ ಹೆಂಗ್ ಇಟ್ಕೊಂಡಿದ್ಯಾ ಅಂತಾನೂ ನನಗೆ ಗೊತ್ತು. ಹೋಗೆ ಸುಮ್ಮನೆ ಹೋಗೆ, ನೀನಂತ ನಾನು ನೋಡ್ಬಿಟ್ಟಿದ್ದೀನಿ. ಹೋಗೆ ಲೈ, ನಂಗೆ ಗೊತ್ತು, ನಂಗೆ ಇರೋದು ನಂಗೆ ಗೊತ್ತು. ಹೋಗು ಸನ. ನೀನ್ ಚೆನ್ನಾಗೇ ಇರ್ತೀಯ, ನಾನು ಚೆನ್ನಾಗಿರಲ್ಲ ಅನ್ನ. ನಾನೇನು ಹೇಳಿದೆ, ನಂದು ಏನೇನಿದೆ ನಾನು ಚೆನ್ನಾಗೇ ಇರ್ತೀನಿ. ನಾನು ಚೆನ್ನಾಗೇ ಇರ್ತೀನಿ. ನಾನು ಚೆನ್ನಾಗೇ ಇರ್ತೀನಿ. ನಾನು ಚೆನ್ನಾಗಿ ಹೋಯ್ತಾರೆ ಸನ. ನನಗೆ ಮುಖ ನೋಡಕ್ ನಂಗೆ ಇಷ್ಟ ಆಯ್ತಿಲ್ಲ ಸನ. ನೀನ್ ನನ್ನ ಮುಖ ನೋಡ್ಬೇಡ. ಏನೇನು ಕೊಟ್ಟಿದ್ದೀನಿ ಇದು ಎಲ್ಲನೂ ತೆಗ್ಸಿ ಊಟಕ್ಕೆ ಆಯ್ತಾ? ಅದೇನು ಒಂದು ಫೋಟೋಸು ಇರಬಾರ್ದು ನಮ್ದು. ಇವಾಗ ವೇಳೆ ಪ್ರಾಂಕ್ ಅಂತ ಪ್ರಾಂಕ್ ಮಾಡ್ತಿಲ್ಲ ಮೊಯ್ತಾ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನೀನೇ ಇಷ್ಟೊಂದು ಸೀರಿಯಸ್ ಆಗಿ ಇಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದಲ್ಲ, ಸೀರಿಯಸ್ ಆಗಿ ಹೋಗು ನಾನು ಬೆಳೆಸಿರೋದು ಹಂಗೆ ಹಿಂಗೆ ಅಂತ. ಪ್ರಾಂಕ್ ಅಂತ ಹೇಳು ಸನ ಪ್ಲೀಸ್. ನಾನು ಪ್ರಾಂಕ್ ಮಾಡ್ತಿಲ್ಲ ಮೊಯ್ತಾ, ನನ್ನ ಲೈಫ್ ವಿಷಯದಲ್ಲಿ ನಾನು ಪ್ರಾಂಕ್ ಮಾಡಲ್ಲ. ಇಲ್ಲೇ ಕೂತ್ಕೊಂಡು ಇಷ್ಟೊತ್ತು ಹಂಗೆ ನಾನು ಮಾಡಿದ್ದೀನಿ, ನಾನು ಬೆಳೆಸಿದ್ದೀನಿ. ನೀನು ಹೇಳಿದ್ದಕ್ಕೆ ನಾನು ಮುಗ್ದೋಯ್ತು. ಇವಾಗ ವಿಡಿಯೋ ಸಾಕು, ಎಷ್ಟು ವಿಡಿಯೋ ಹಾಕ್ತೀಯಾ? ನಾನು ಪ್ರಾಂಕ್ ಮಾಡ್ತಿಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಂಗೆ ಸೀರಿಯಸ್ ಆಗಿ ಬೇಡ ನೀನು, ನಂಗೆ ಸೀರಿಯಸ್ ಆಗಿ ಬೇಡ ನೀನು. ಸುಮ್ಮನೆ ಇರು ಸಹ, ನಂಗೆ ಸಾಕು. ನಂಗೆ ಅಳು ಬರುತ್ತೆ ಸುಮ್ಮನೆ. ಅವತ್ತು ನಿಂಗೆ ಅಳು ಬರ್ಸಿರಲಿಲ್ಲ ನನಗೆ. ಸುಮ್ಮನೆ ಇದ್ಬಿಡು. ನನಗೆ ಇವಾಗ ಪ್ರಾಂಕ್ ಅಂತ ಹೇಳು. ನಾನು ಪ್ರಾಂಕ್ ಅಂತ ಮಾಡ್ತಿಲ್ಲ ಮೊಯ್ತಾ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಪ್ರಾಂಕ್ ಮಾಡ್ತಿಲ್ಲ, ಬೇಡ ನನಗೆ ರಿಲೇಶನ್ಶಿಪ್. ನನಗೆ ಬೇಡ ಅಂದ್ರೆ ನೀನೇನಕ್ಕೆ ಸುಮ್ಮನೆ ಬೇಕು ಅಂತ ಹೇಳ್ತಿದ್ಯಾ ರಿಲೇಶನ್ಶಿಪ್ ನ? ಪ್ರಾಂಕ್ ಅಂತ ಹೇಳು ಸನ ಪ್ಲೀಸ್ ಸನ, ಪ್ಲೀಸ್ ಸನ, ಪ್ಲೀಸ್ ಸನ. ಬೇಡ ಮೊಯ್ತಾ, ಸುಮ್ಮನೆ ರಿಲೇಶನ್ಶಿಪ್ ವರ್ಕ್ ಆಗ್ತಾ ಇಲ್ಲ ಗೈಸ್. ಇದು ವರ್ಕ್ ಆಗ್ತಾ ಇಲ್ಲ ಮೊಯ್ತಾ. ನಿಂಗೆ ಅನಿಸ್ತಿದೆ ಅಲ್ವಾ ಇದು ವರ್ಕ್ ಆಗ್ತಾ ಇಲ್ಲ ನಮ್ಮ ರಿಲೇಶನ್ಶಿಪ್ ಅಂತ? ನಿಂಗೆ ಅನಿಸ್ತಿಲ್ವಾ? ಸಾಕು ವಿಡಿಯೋ ಸಾಕು, ಸಾಕು. ಬೇಡ, ನಾನು ಸೀರಿಯಸ್ ಆಗಿ ಹೇಳ್ತೀನಿ. ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಬೇಡ ನನಗೆ, ನಂಗೆ ಬೇಡ. ಯಾವ ಪ್ರಾಂಕು ಇಲ್ಲ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಯಾವ ಪ್ರಾಂಕು ಬೇಡ ನನಗೆ. ನಾನು ಟೈಮ್ ಕೊಡ್ದಿರೋ ತರ ಹುಡ್ಗನ್ ಜೊತೆ ಗಂಡ ಮಾಡ್ಕೊಂಡಿರೋಕ್ಕಾಗಲ್ಲ. ಜಾಸ್ತಿ ಮಾತಾಡ ಪ್ಲೀಸ್ 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 ಪ್ಲೀಸ್. ಪ್ರಾಂಕ್ ಅನ್ನೋ ಸನ. ಯಾವ ಪ್ರಾಂಕ್ ಇಲ್ಲ. 20 ನಿಮಿಷದ ಮೇಲೆ ಆಯ್ತು ಸನ. ಪ್ಲೀಸ್ ಸನ, ಪ್ಲೀಸ್ ಸನ, ಪ್ಲೀಸ್ ಸನ, ಪ್ಲೀಸ್ ಸನ. ಪ್ರಾಂಕ್ ಮಾಡೋದಿದ್ರೆ ನಿನ್ಗೆ ಇಷ್ಟೊತ್ತು ನಿನಗೆ ಕಣ್ಣೀರ್ ಹಾಕ್ಸೋ ರೇಂಜ್ಗೆಲ್ಲ ನಾನು ಕರ್ಕೊಂಡು ಹೋಗ್ತಿರ್ಲಿಲ್ಲ ಮೊಯ್ತಾ. ಪ್ಲೀಸ್ ಪ್ಲೀಸ್. ಕಣ್ಣೀರೇನು ಬರ್ತಿಲ್ಲ ನಿನ್ಗೆ. ನಾನು ಬ್ರೇಕಪ್ ಮಾಡ್ಕೋತೀನಿ ಅಂತ ನೀನೇನು ಅಳಲ್ಲ ಬಿಡು. ನೀನು ಅಳ್ಬಿಡ. ನಾನು ಬ್ರೇಕಪ್ ಮಾಡ್ಕೋತೀನಿ ಅಂದ್ರೆ ನಿನ್ಗೂ ಖುಷಿ ಆಗುತ್ತೆ. ಇನ್ನೊಂದು ಹುಡುಗಿ ಸಿಗ್ತಾಳ್ ಬಿಡು. ನನಗಿಂತ ಚೆನ್ನಾಗಿರೋಳು, ನನಗಿಂತ ಹೈಟ್ ಫಿಟ್ ಆಗಿರೋಳು, ನಿನ್ನ ಪರ್ಸನಾಲಿಟಿಗೆ ಮ್ಯಾಚ್ ಆಗೋರು ಸಿಗ್ತಾರೆ. ಬೇಡ ನನಗೆ. ನಂಗೆ ಈ ರಿಲೇಶನ್ಶಿಪ್ ಬೇಡ ಮೊಯ್ತಾ, ಪ್ಲೀಸ್ ಬಿಟ್ಬಿಡು. ನಂಗೆ ಈ ರಿಲೇಶನ್ಶಿಪ್ಪಿಂದ ಬ್ರೇಕಪ್ ಅನ್ನೋ ಒಂದು ಇದನ್ನ ಇಲ್ಲೇ ವೀಡಿಯೋದಲ್ಲಿ ಹೇಳ್ಬಿಡು. ಇನ್ನೊಂದು ವೀಡಿಯೋನೇ ಬೇಡ ನಂದು, ನಿಂದು ಬರೋದೇ ಬೇಡ ಇನ್ನೊಂದು ವೀಡಿಯೋ ನನಗೆ ನಿಂದು. ಪ್ಲೀಸ್ ಸನ, ಸಾಕು ಸನ. ಜಾಸ್ತಿ ಆದರೆ ಅತಿ ಆದ್ರೆ ವಿಷಯ ಇದಾಗೋದಂತೆ, ವಿಷಯ ಗೊತ್ತಾ? ಸಾಕು ಬಿಡು, ಸಾಕು ಬಿಡು, ಸಾಕು ಬಿಡು. ಪ್ಲೀಸ್ 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 ಪ್ಲೀಸ್. ಸುಮ್ಮನೆ ನಾನು ಎಷ್ಟಲ್ಲಿ ಕೇಳ್ಕೊಳ್ಳಿ. ಇಷ್ಟೋ ತನಕ ಇದು ಮಾಡ್ತೀಯ. ಅವತ್ತು ನೀನು ಅಳಕ್ಕೆ ಬಂದಾಗ ನಾನು ಸುಮ್ಮನೆ ಅದೇ ತಾನೆ. ಪ್ರಾಂಕ್ ಅನ್ನು ಪ್ಲೀಸ್. ಅವತ್ತು ನೀನು ಏನಕ್ಕೆ ಸುಮ್ಮನೆ ಅದ ಹೇಳು? ಅದು ನೀನು ಪ್ರಾಂಕ್ ಮಾಡ್ತಿದ್ದೆ, ಅದಕ್ಕೆ ಸುಮ್ಮನೆ ಅದೇ. ನಾನು ಪ್ರಾಂಕ್ ಮಾಡ್ತಿಲ್ಲ ಮೊಯ್ತಾ. ಲಿಟ್ರಲಿ ನನಗೆ ನಿನ್ನ ಜೊತೆ ರಿಲೇಶನ್ಶಿಪ್ ಬೇಡ. ನನಗೆ ಇಷ್ಟ ಇಲ್ಲ ನಿನ್ನ ಜೊತೆ ರಿಲೇಶನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡೋಕ್ಕೆ. ಸರಿ ಆಯಿತು, ಹೋಗಾಯ್ತು, ಸರಿ ಆಯಿತು. ಬೇಡ ಅಂತ ಹೇಳ್ಬಿಡು. ರಿಲೇಶನ್ಶಿಪ್ಗೆ ಏನು ಮಾಡ್ತಿದ್ದೀವಿ ಅಂತ ವಿಡಿಯೋದಲ್ಲಿ ಬೇಡ ಅಂತ ಹೇಳ್ತಿಲ್ಲ ನಾನು. ಆಯ್ತಾ? ನನಗೆ ಬೇಡ. ನಾನು ಬೇಡ ಅಂತ ಹೇಳ್ತಿಲ್ಲ. ನನಗೆ ಬೇಡ. ಸರಿ ಆಯಿತು. ಪ್ರಾಂಕ್ ಅನ್ನೋ ಆಯಿತು. ಪ್ರಾಂಕ್ ಅನ್ನೋ ಸಾಕು ವಿಡಿಯೋನ. ಪ್ರಾಂಕ್ ಅನ್ನೋ ಸನ ಪ್ಲೀಸ್ ಸನ, ಪ್ಲೀಸ್ ಸನ, ಪ್ಲೀಸ್ ಸನ. ಎಲ್ಲರೂ ಬಿಟ್ಟೋಯ್ತಾರೆ. ಆಯ್ತು ಆಯ್ತು. ಹೇ ಮೊಯ್ತಾ, ಹೇಳ್ಬಿಡು ಮೊಯ್ತಾ. ಸುಮ್ಮನೆ ನನಗೆ ನಿನ್ನ ಜೊತೆ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ ಮೊಯ್ತಾ. ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಿನ್ನ ಜೊತೆ ರಿಲೇಶನ್ಶಿಪ್ಪಲ್ಲಿ. ಎನಿ ಟೈಮ್ ಜಗಳ, ಅನುಮಾನ, ಈ ಬಟ್ಟೆ ಹಾಕ್ಬೇಡ, ಹಂಗೆ ಹಿಂಗೆ. ನಂಗೆ ಆಗ್ತಿಲ್ಲ ಮೊಯ್ತಾ. ಬೇಕಾಗಿಲ್ಲ ನನಗೆ ಈ ರಿಲೇಶನ್ಶಿಪ್ಪೇ ಬೇಡ. ನನಗೆ ಸಿಂಗಲಾಗಿ ಆರಾಮಾಗಿರ್ತೀನಿ ನಾನು. ನನಗೆ ಹೇಳ್ಬಿಡು ಮೊಯ್ತಾ. ನನಗೆ ಯಾವ ಪ್ರ್ಯಾಂಕು ಬೇಡ, ಎಂಥದ್ದು ಬೇಡ. ನಿನ್ನ ಜೊತೆ ಪ್ರ್ಯಾಂಕ್ ಮಾಡ್ಕೊಂಡು ನನಗೇನು ಆಗಬೇಕಾಗಿಲ್ಲ. ಹೋಗಾಯ್ತು, ಸುಮ್ಮನೆ ಹೋಗು ಸಣ್ಣ ಪ್ಲೀಸ್, ಹೋಗು. ನಾನು ಮತ್ತೆ ಬರಲ್ಲ ಹೋದರೆ.
ನಾನು ಯಾವುದೇ ಕಾರಣಕ್ಕೂ ಬರಲ್ಲ. ಬೇಕಾದ್ರೆ ಫೋನ್ ಮಾಡಿ ಸಮ್ಮನ ಹತ್ರನೇ ಹೇಳ್ಸ್ಲಾ? ಹೇಳ್ಸ್ತೀನಿ. ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಬಿಡು. ಆಯಿತು ಗೈಸ್, ನಮಗೆ ಬೇಡ, ನಮ್ಮಿಬ್ಬರಿಗೂ ರಿಲೇಷನ್ಶಿಪ್ ವರ್ಕ್ ಆಗ್ತಾ ಇಲ್ಲ, ನಾವಿಬ್ಬರು ಇಲ್ಲೇ ಬ್ರೇಕಪ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳ್ಬಿಡು. ಬೇಗ ಹೇಳು ಮೊಯ್ತಾ, ಟೈಮ್ ಆಗುತ್ತೆ. ನನಗೆ ಬೇರೆ ಕೆಲಸಗಳಿರುತ್ತೆ. ನಿನ್ನ ಜೊತೆ ಇಲ್ಲಿ ಮಾತಾಡ್ಕೊಂಡು ಯಾವ ಪ್ರ್ಯಾಂಕು ಮಣ್ಣು, ಯಾವ ಪ್ರ್ಯಾಂಕು ಇಲ್ಲ. ಬೇಕಪ್ ಅಂದ್ರೆ ಹೋಗು, ಮಾತಾಡ್ತೀನಿ. ನಾನು ಮತ್ತೆ ಮಾತಾಡೋಕೆ ರೆಡಿ ಇಲ್ಲ ನಿನ್ನ ಜೊತೆ. ನನಗೆ ಮಾತಾಡೋಕೆ ರೆಡಿ ಇಲ್ಲ ನಿನ್ನ ಜೊತೆ. ಹೇಳ್ಬಿಡು, ಸುಮ್ಮನೆ ಹೇಳ್ಬಿಡು ಪ್ಲೀಸ್. ನಾನು ಹಿಂಗೆ ಇತ್ತು ಸಾನ, ಪ್ಲೀಸ್ ಸಾನ, ಪ್ರ್ಯಾಂಕ್ ಅನ್ನೋ ಸಾನ, ಪ್ಲೀಸ್ ಸಾನ. ಇಷ್ಟೇನಾ? ಇಷ್ಟೇ ಕಣಮ್ಮ. ಇದು ನೀನು ಪ್ರ್ಯಾಂಕ್ ಅಂದ್ರೆ ನಾನು ನಿಜ ನೀನು ಮಾತಾಡ್ಸಲ್ಲ ಸಾನ. ಬೇಡ, ನಾನು ಪ್ರ್ಯಾಂಕ್ ಅಂತ ಹೇಳಲ್ಲ. ಸರಿ ಗೈಸ್, ಬ್ರೇಕಪ್ ಮಾಡ್ಕೋತಾ ಇದ್ದೀನಿ. ಜೋರಾಗಿ ಹೇಳು, ಅವ್ರಿಗೆ ಕೇಳಿಸ್ಬೇಕಲ್ಲ. ಬ್ರೇಕಪ್ ಮಾಡ್ಕೋತಾ ಇದ್ದೀನಿ ಸಾನನ್ ಜೊತೆ. ಇವತ್ತು ಅಷ್ಟೇ ಗೈಸ್, ಅಷ್ಟೇ. ಬ್ರೇಕಪ್ ಮಾಡ್ಕೋತಾ ಇದ್ದೀನಿ ನಾನು. ಸರಿ, ಹೋಗಾಯ್ತು. ಇನ್ನು ಯಾವತ್ತೂ ನೀನು ನನ್ನ ಸಂಟೆಗೆಲ್ಲ ಬರಬೇಡ. ಪ್ಲೀಸ್ 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 ಹೋಗು, ಸುಮ್ಮನೆ ಹೋಗ್ಬಿಡು ಸಾನ. ಪ್ಲೀಸ್ ಹೋಗು ಸಾನ. ನಮ್ಮ ಅಮ್ಮನ ಹತ್ರ ಫೋನ್ ಮಾಡ್ತೀನಿ, ಒಂದು ವಾರದಲ್ಲಿ ಖಾಲಿ ಮಾಡಿ. ಹೋಗಾಯ್ತು, ಹೋಗಿ. ನಿನ್ನ ಮುಖ ನೋಡೋಕೆ ನನಗೆ ಇಷ್ಟ ಆಯ್ತಲ್ಲ, ಹೋಯ್ತಾರೆ. ಸುಮ್ಮನೆ ಹೋಗು ಪ್ಲೀಸ್, ಹೋಗು ಪ್ಲೀಸ್ ಹೋಗು. ಗೈಸ್ ಇಷ್ಟ ಗೈಸ್, ಸುಮ್ಮನೆ ಅವನ ಜೊತೆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡ್ಕೊಂಡು ನಾನು ಸುಮ್ಮನೆ ತಲೆನೋವು ಮಾಡ್ಕೊಳ್ಳೋದಕ್ಕಿಂತ ಮುಂದೆ ನನಗೂ ಬೇರೆ ಲೈಫ್ ಇರ್ಬೋದು, ನನಗೂ ಒಳ್ಳೆ ಪಾರ್ಟ್ನರ್ ಸಿಗ್ಬೋದು. ಏನಕ್ಕೆ ಸುಮ್ಮನೆ ಈ ಅನುಮಾನದೊಳಗೆ, ಈ ಒಂದು ಫ್ರೀಡಮ್ ಇಲ್ದಿರೋ ಒಳ್ಳೆ ರಿಲೇಷನ್ಶಿಪ್ ಒಳಗಿರ್ಬೇಕು. ಸೊ ನಾನು ಬನ್ನಿ ಇವಾಗ ಮನೆ ಹೋಗೋಣ. A few moments later. ಗೈಸ್, ನಂಗೆ ಗೊತ್ತು ನೀವೆಲ್ಲ ಬೇಜಾರು ಮಾಡ್ಕೊಂಡಿರ್ತೀರಾ. ಮೋಹಿತ್ ಕೂಡ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ ಲೈವಲ್ಲಿ. ನಾನು ಅವ್ನು ಲೈವ್ ನೋಡ್ತಿದ್ದೀನಿ. ಬಟ್ ನಮ್ಮನ್ನು ಹೇಟ್ ಮಾಡೋರಿಗೆ, ನಮ್ಮ ಬ್ರೇಕಪ್ ಆಗಬೇಕಂತ ಕಾಯ್ತಿದ್ದವ್ರಿಗೆ ಹಾಲು ಕುಡಿದ ಸಂತೋಷ ಆಗಿರುತ್ತೆ ಅಂತ ನನಗೆ ಗೊತ್ತು. ಬಟ್ ನಿಮಗೋಸ್ಕರ ಒಂದು ತುಂಬ ಕೆಟ್ಟ ಸುದ್ದಿ ಏನಂದರೆ, ನಮ್ಮಿಬ್ರದ್ದು ಯಾವುದೇ ಥರ ಬ್ರೇಕಪ್ ಆಗಿಲ್ಲ. ನಾನು ಅವನಿಗೆ ಪ್ರ್ಯಾಂಕ್ ಮಾಡಿದ್ದು. ಬಟ್ ಆ ಪ್ರ್ಯಾಂಕ್ ಅಂತ ಅವನಿಗೂ ಗೊತ್ತಿಲ್ಲ. ಅವನು ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾನೆ. ನಿಜ ಬ್ರೇಕಪ್ ಮಾಡ್ಕೊಬಿಟ್ಲು, ಹುಡುಗಿರೆಲ್ಲ ಹಂಗೆ ಮೈಂಡ್ ಸೆಟ್ಟಿಂಗೆ ಅಂತ ಅಂದ್ಕೊಂಡಿದ್ದಾನೆ ಲೈವಲ್ಲಿ. ಅವನು ಫುಲ್ ಡಲ್ ಆಗಿದ್ದಾನೆ. ಸೊ ನನಗೂ ನೋಡಿ ಬೇಜಾರಾಗ್ತಿದೆ. ಬಟ್ ಅವನು ಒಂದಿನ ನಾನು ಮಿಸ್ ಮಾಡ್ಕೋಬೇಕು ಅಂತಲೇ, ನಾನೇ ಬೇಕು ಅಂತಲೇ ಈ ಕಂಟೆಂಟ್ ಈ ಟೈಮ್ಗೆ ಸರಿ ಹೋಗುತ್ತೆ, ಅವ್ನು ಸ್ವಲ್ಪ ಮಿಸ್ ಮಾಡ್ಕೊಳ್ಳಿ ನನ್ನನ್ನು ಕೂಡ ಅಂತ ಈ ಕಂಟೆಂಟ್ನ ಮಾಡಿದೆ. ಯಾರೂ ಕೂಡ ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಗೆ ಟ್ರೈ ಮಾಡಬೇಡಿ ಗೈಸ್. ಲಿಟ್ರಲಿ ಅವನು ಅಳ್ಳೋದು ಸೀನಿಗೆ ಹೋಗಿದ್ದು ನೋಡಿ ನನಗೆ ತುಂಬ ಬೇಜಾರಾಗೋಯಿತು. ನನಗೇನಂದರೆ, ಒಂದು ಕಂಟೆಂಟ್ ಅನ್ನೋದಕ್ಕಿಂತ ಫಸ್ಟ್ ಟೈಮ್ ನಾನು ಮೋಹಿತ್ ಮೇಲೆ ಪ್ರ್ಯಾಂಕ್ ಮಾಡಿರೋದು ಈ ಥರ. ಯಾವತ್ತೂ ಕೂಡ ಈ ಥರ ನಾನು ಮತ್ತೆ ಟ್ರೈ ಮಾಡಲ್ಲ, ಮಾಡಿರಲಿಲ್ಲ, ಮುಂದೆ ಯಾವತ್ತೂ ಮಾಡಲ್ಲ. ಇದೊಂದೇ ಸಲ ಲಾಸ್ಟ್. ಅವ್ನು ತುಂಬ ಬೇಜಾರಾಗಿದ್ದಾನೆ ಅಂತ ನನಗೆ ಗೊತ್ತು. ಸಾರಿ ಮೋಹಿತ್, ಸಾರಿ ಕೇಳ್ತಾ ಇದ್ದೀನಿ ಇಲ್ಲಿ. ಬಿಕಾಸ್ ನಾನು ಬೇಕು ಅಂತ ಮಾಡಲಿಲ್ಲ. ಬಟ್ ಒಂದು ಕಂಟೆಂಟ್ ನಮ್ಮ ಚಾನಲಿಗೆ ಬೇಕಿತ್ತು. ಸೊ ನೀನು ಮೊನ್ನೆ ಪ್ರ್ಯಾಂಕ್ ಮಾಡಿದ್ದಲ್ಲ, ಸೊ ನಾನು ಇವತ್ತು ನಿಂಗೆ ಒಂದು ಸ್ವಲ್ಪ ಪ್ರ್ಯಾಂಕ್ ಮಾಡಿ ಆಟಾಡ್ಸೋಣ ಅಂತ ಹೇಳ್ಬಿಟ್ಟು ಪ್ರ್ಯಾಂಕ್ ಮಾಡಿದೆ. ಬಟ್ ನೀನು ಪ್ರ್ಯಾಂಕ್ ಅಂತ ಹೇಳಿದ್ಯಾ, ನಾನು ಹೇಳಿಲ್ಲ ನಿನ್ನ ಹತ್ರ. ಸೊ ನಾಳೆ ಹೋಗ್ಬಿಟ್ಟು ಗೈಸ್ ನಾನೇ ಕನ್ವಿನ್ಸ್ ಮಾಡ್ತೀನಿ ಅವನ್ನ ಪ್ರ್ಯಾಂಕ್ ಅಂತ ಹೇಳಿ. ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಾನು ನೋಡಬೇಕು. ಸೊ ನಾಳೆ ನಿಮಗೂ ವೀಡಿಯೋದಲ್ಲಿ ತೋರಿಸ್ತೀನಿ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಕಾಯ್ತಾಯಿರಿ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಲೈವಲ್ಲೆಲ್ಲ ಅವ್ಳ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾಳೆ ವೀಡಿಯೋ ಆಗ್ತಲ್ಲಂತೆ, ಕ್ಲಾರಿಟಿ ಇದೆ ಅದರಲ್ಲಿ ಅಂತ ಹೇಳ್ಬಿಟ್ಟವನೇ. ನನಗೆ ಫುಲ್ ಆಗು ಗೈಸದ್ಲು. ಅವನು ಬೇಜಾರಾಗಿರೋದು ನೋಡಿ ಬೇಜಾರು ಆಗ್ತಾಯಿದೆ. ಅವ್ನು ಹೇಳ್ತಾರೆ ನೋಡಿ ನಗುರು ಬರ್ತಾಯಿದೆ, ನಾನು ಬ್ರೇಕಪ್ ಮಾಡ್ಕೊಂಡಿಲ್ವಲ್ಲ ಅಂತ. ಸೊ ಇವಾಗ ಗೈಸ್ ಎಲ್ಲ ಕೂಡ ಖುಷಿಯಾಗಿರೋದನ್ನೇ ವ್ಲಾಗ್ ಮಾಡೋಕ್ಕಾಗಲ್ಲ. ಬ್ರೇಕಪ್ ಆದರೆ ಅವ್ನ ಮುಖದಲ್ಲಿ ಹೆಂಗಿರ್ಬೋದು ಸೀರಿಯಸ್ನೆಸ್ ಅಂತ ಅಂದ್ಕೊಂಡೆ. ಬಟ್ ಅವ್ನು ಮಧ್ಯದಲ್ಲಿ ಹೇಳ್ದ ನನ್ನಿಂದ ಬೆಳೆದಿದೆ ಹಂಗೆ ಹೆಂಗೆ ಅಂತ. ಅವ್ನು ಪ್ರ್ಯಾಂಕ್ ಅಂದ್ಕೊಂಡೆ ಮಾತಾಡ್ತಿದ್ದ ಗೈಸ್ ಅದನ್ನು. ಅವ್ನು ಲಾಸ್ಟಿಗೆ ಸರಿ ಆಯಿತು, ಒಂದು ಇದರಲ್ಲಿ ಸರಿ ಆಯಿತು ಹೋಗ್ತೀನಿ ಬಿಡು ಅಂದಾಗ, ಇಲ್ಲ ಸಾರಿ ಸಹನಾ ಪ್ರ್ಯಾಂಕ್ ಅಂತ ಹೇಳು ಪ್ರ್ಯಾಂಕ್ ಅಂತ ತುಂಬ ಸಲ ಹೇಳ್ದ. ಬಟ್ ಅವನ ಹತ್ರ ಹೇಳ್ಬೇಕಾದ್ರೆ ನಂಗೆ ತುಂಬ ಒಂಥರ ಒಳಗಿಂದನೇ ಗಿಲ್ಟಿ ಫೀಲ್ ಆಗ್ತಾಯಿತ್ತು. ನಾನು ಈ ಥರ ಅವನಿಗೆ ಮಾಡ್ತೀನಲ್ಲ, ಅವನಿಗೆ ತುಂಬ ಬೇಜಾರಾಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ಅವನಿಗೆ ಬೆಳಗ್ಗೆ ಫಸ್ಟ್ ಯಾವಾಗ ಹೇಳ್ತೀನಿ ಗೈಸ್ ಇದು ಪ್ರ್ಯಾಂಕ್ ಅಂತ ಕಾಯ್ತಾ ಇದ್ದೀನಿ ಲಿಟ್ರಲಿ. ಸೊ ನಾಳೆ ಬೆಳಗ್ಗೆ ಹೋಗಿ ಅವನ್ನ ಕನ್ವಿನ್ಸ್ ಮಾಡಿ ಸಾರಿ ಕೇಳಬೇಕು. ಸೊ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಪಲ್ಸ್ ಗೇಮಿಂಗ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಾನು ಮೂವಿ ವ್ಲಾಗ್ಸ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಪಲ್ಸ್ ಗೇಮಿಂಗ್ ಹಿಂದಿ ಅಂತ ಚಾನಲ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್. ಯಾರು ಮೈಂಡ್ ಮಾಡ್ಕೊಬಿಡಿ, ನಮ್ಮಿಬ್ರದ್ದು ಯಾವುದೇ ಥರ ಬ್ರೇಕಪ್ ಆಗಿಲ್ಲ. ನಮ್ಗಾಗದೇ ಇರೋರು ನಮ್ಮನ್ನ ನೋಡಿ ಹುರ್ಕೊಳ್ಳೋರಿಗೆಲ್ಲ ಸಾರಿ, ನಮ್ಮ ಬ್ರೇಕಪ್ ಆಗಿಲ್ಲ, ಬೇಜಾರು ಮಾಡ್ಕೊಬೇಡಿ. ಆಲ್ ದ ಬೆಸ್ಟ್.